ಯಾರ ಜೊತೆ ಮಾತಾಡಲ್ಲ, ಯಾರ ಜೊತೆ ಮಾತಾಡಲ್ಲ. ಆ ಒಂದು ರಿಲೇಷನ್ನೇ ಹೊಟ್ಟೋಗ್ಬಿಟ್ಟಿದೆ ಮೊಬೈಲ್ ಅದೆಲ್ಲ ಬಂದ್ಮೇಲೆ. ಅವರು ಕೆಲಸ ಆಗ್ದಂಗೆ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಗಂಡ ಒಂದು, ಹೆಂಡತಿ ಒಂದು, ಮಕ್ಕಳೊಂದು, ಎಲ್ಲರೂ ಒಂದೊಂದೊಂದೊಂದು. ಅವ್ರವ್ರ ಕೆಲಸ ಅವ್ರವ್ರು, ಏನೋ ಇನ್ಸ್ಟಾಗ್ರಾಮ್ ನೋಡು, ಅದ್ ನೋಡು, ಇದ್ ನೋಡು, ಎಲ್ಲ ಆ ಥರ ಬಿಸಿ ವರ್ಕು. ಯಾರಿಗೂ ಸಂಬಂಧ ಅನ್ನೋದೇ ಹೊಟ್ಟೋಗ್ಬಿಡ್ತಾ ಇದೆ. ಓಕೆ, ನಾವೀಗ ಸಂಬಂಧಗಳನ್ನ ಕಲ್ಪನೆ ಮಾಡ್ತಾ ಇದ್ದೀವಿ. ನಾನು ಅದಕ್ಕೆ ಹೇಳೋದು, ಅಟ್ಲೀಸ್ಟ್ ಆರು ಥ್ಯಾಂಕ್ ಯು ಸರ್. ಜನರನ್ನಾದ್ರೂ ಜಾಯಿನ್ ಮಾಡಿ ಒನ್ ಬೈ ಒನ್. ಸೊ ಎಸ್ ಸರ್. ಸಂಬಂಧಗಳನ್ನ ಕರೆಕ್ಟ್ ಮಾಡೋಣ. ವಿ ವಿಲ್ ಎಂಜಾಯ್ ಇಟ್. ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಅಶೋಕ್. ಗುಡ್ ಮಾರ್ನಿಂಗ್ ಸರ್. ಸ್ಟಾರ್ಟ್ ಮಾಡೋಣ ಗುಡ್, ಸರ್. ಸ್ಟಾರ್ಟ್ ಮಾಡೋಣ. ಅದೇ ಸರ್, ಜನ ಅವರಿಗೆ ಬೆನಿಫಿಟ್ ಆಗ್ತದೆ. ಎಕ್ಸಾಂಪಲ್ ಒಂದು, ಅದೇ ಪ್ಯಾನಲ್ ನಲ್ಲಿ ತರ ಕತೆ ಹೇಳಿದ್ರಲ್ಲ, ಬಿಳಿ ಆಗ್ತದೆ ಅಂದ್ರೆ ಎಷ್ಟು ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಓಕೆ ಓಕೆ, ಸ್ಟಾರ್ಟ್ ಮಾಡಿ. ನನಗೆ ಕ್ಲೋಸ್ ಮಾಡ್ಬೇಕು ಅಂದ್ರೆ 8 ಗಂಟೆಗೆ. ಹ್ಮ್. ಓಕೆ ಓಕೆ. ಗುಡ್ ಮಾರ್ನಿಂಗ್ ಎಲ್ಲರಿಗೆ, ನಮಸ್ಕಾರ, ಬೆಳಗಿನ ಶುಭೋದಯ. DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2226ನೇ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಅದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಮಾರ್ಕೆಟಿಂಗ್ ಪ್ಲಾನ್. ಈ ಒಂದು ಮಾರ್ಕೆಟಿಂಗ್ ಪ್ಲಾನ್ ನಡೆಸಲಿಕ್ಕೆ ನಮ್ಮ ಜೊತೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾರೆ. ಯಾಕಂದ್ರೆ ಅವರು DX ನಲ್ಲಿ ಸುಮಾರು 25 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. 25 ವರ್ಷದಲ್ಲಿ 25ಕ್ಕೂ ಜಾಸ್ತಿ ದೇಶವನ್ನು DX ಮುಖಾಂತರ ಸುತ್ತಿ ಬಂದಿದ್ದಾರೆ. ಅವರ ಟೀಮಲ್ಲಿ ಎಷ್ಟೋ ಜನ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಬೇಕಾದಷ್ಟು ರಿವಾರ್ಡ್ ಸಿಕ್ಕಿದೆ. ಅವರೇ ನಮ್ಮ ನೆಚ್ಚಿನ ನಾಯಕರಾದ ಎಕ್ಸಿಕ್ಯೂಟಿವ್ ಡಬಲ್ ಕ್ರೌನ್ ಡೈಮಂಡ್ ಸನ್ ಸಿಟಿ ಉಡುಪಿ ಇಂದಿನ ಮಾರ್ಕೆಟಿಂಗ್ ಪ್ಲಾನ್ ನಡೆಸಲಿಕ್ಕೆ ಸರ್, ನಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಷ್ಟು ಜನ ಹೊಸಬ್ರು ಇದ್ದಾರೆ ಇವತ್ತು. ನಾನು ನೋಡಿ ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. A ಫಾರ್ ಆಪಲ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸಬ್ರು ಇದ್ರೆ ನಿಮ್ಮ ಬುಕ್ಕು, ಪೆನ್ನು, ಪೆನ್ಸಿಲ್ ಎಲ್ಲ ಇಟ್ಕೊಂಡು ಬರ್ಕೊಳ್ಳಿ. ಯಾಕಂದ್ರೆ ಇದು ಈಸಿಯೆಸ್ಟ್ ಮೆಥಡ್ ಆಫ್ ಮಾರ್ಕೆಟಿಂಗ್ ಪ್ಲಾನ್ ಇದು. ಇದಕ್ಕಿಂತ ಒಂದು ಈಸಿ ತರ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಈಸಿಯಲ್ಲಿದೆ. ಯಾರಿಗೆ ಬೇಕಾದರೂ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಸೊ ನಾವು ಈಗ ಇದರಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನಾವು ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಹಿಂದೆ ಹೋಗ್ತಾ ಇದ್ದೀವಿ. ಪ್ರಾಡಕ್ಟ್ ಹಿಂದೆ ಹೋದ್ರೆ ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತದೆ. ಬಟ್ ಲಿವರೇಜು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗಬೇಕಾದ್ರೆ ನೀವು ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಆಲ್ಫಾಬೆಟ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಯಾಕೆಂದ್ರೆ ನಾವು ಮಕ್ಕಳಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಡೋದೇ ಇದೆ: A ಫಾರ್ ಆಪಲ್, B ಫಾರ್ ಬನಾನಾ, C ಫಾರ್ ಕ್ಯಾಟ್ ಅಂತ. ಸೊ ಅದೇ ತರ ನಾವು DX ನಲ್ಲಿ ಒನ್ ಬೈ ಒನ್ ನಿಮ್ಗೆ ಬೇಸಿಕ್ D ಫಾರ್ ವಾಟ್, D ಫಾರ್ DXN ಅಂತ. ನಾವಲ್ಲಿ D ಫಾರ್ ಡಾಗ್ ಅಂತ ಹೇಳ್ತೀವಲ್ಲ, ಇಲ್ಲಿ D ಫಾರ್ DXN ಇಂದ ಸ್ಟಾರ್ಟ್ ಮಾಡ. ಡಾಕ್ಸನ್, DXN ಮೀನ್ಸ್ ಡಾಕ್ಸನ್. ಡಾಕ್ಸನ್ ಅಂದ್ರೆ ನಂಬಿಕೆಗೆ ಅರ್ಹವಾದ ಕಂಪನಿಯೇ DXN ಕಂಪನಿ. ಇದು ಮಲೇಷಿಯನ್ ಲ್ಯಾಂಗ್ವೇಜ್ ಅಲ್ಲಿ, ಮಲೇಷ್ಯಾ ಭಾಷೆಯಲ್ಲಿ ಡಾಕ್ಸನ್ ಅಂತ ಕರೀತಾರೆ. ಡಾಕ್ಸನ್ ಅಂದ್ರೆ ಟ್ರಸ್ಟ್ ವರ್ದಿ ಅಂತ. ಸೊ ಅದರಿಂದ ಇದನ್ನ ಫಸ್ಟ್ ನಾವು ತಿಳ್ಕೊಬೇಕು. ಆಮೇಲೆ ಎರಡನೇದು ನಾವು ಹೇಳ್ಬೇಕು, DXN ಅಲ್ಲಿ ಯಾವಾಗಲೂ ಗುಡ್ ಈವ್ನಿಂಗ್ ಗುಡ್ ನೈಟ್ ಇಲ್ಲ. ಗುಡ್ ಈವ್ನಿಂಗ್ ಗುಡ್ ನೈಟ್ ಯಾಕಿಲ್ಲ ಅಂತ ಹೇಳಿದ್ರೆ, DXN ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಕಾನ್ಸೆಪ್ಟ್ ಅಲ್ಲಿ ಇದೆ. ಅಂದ್ರೆ DXN ಆಲ್ರೆಡಿ 200ಕ್ಕೂ ಜಾಸ್ತಿ ದೇಶಗಳಲ್ಲಿ ಇದೆ ಅಲ್ವಾ. ಸೊ ಆದ್ರಿಂದ ಸೂರ್ಯ ಒಂದ್ ಕಡೆ ಇದ್ದಾನೆ, ಭೂಮಿ ತಿರುಗ್ತಾ ಹೋಗ್ತಾ ಇರ್ತದೆ. ತಿರುಗ್ತಾ ಇದ್ದಾಗ ಏನಾಗ್ತದೆ, ಗುಡ್ ಮಾರ್ನಿಂಗ್ ಆಗ್ತಾನೆ ಹೋಗ್ತಾ ಇರ್ತದೆ. ಸೊ ಈಗ ನಾವು ಇಲ್ಲಿದ್ದೀವಿ, ಈಗ ಗಂಟೆ ಈಗ 7:15 ಆಗ್ತಾ ಬಂತು. ಅದೇ ಈಗ ಮಲೇಷ್ಯಾದಲ್ಲಿ ಗಂಟೆ 10 ಗಂಟೆ ಆಗ್ತಾ ಇದೆ. ಅಲ್ಲಿ ಮಲೇಷ್ಯಾದಲ್ಲಿ 10 ಗಂಟೆ ಆಗೋಯ್ತು. ಅಂದ್ರೆ ನಮ್ಗಿಂತ 2.5 ಗಂಟೆ ಮೊದಲೇ ಅಲ್ಲಿ ಬೆಳಗಾಗಿದೆ. ಈಗ ಇನ್ನೊಂದು 2 ಗಂಟೆ ಹೋದ್ರೆ, ಈಗ ಇಲ್ಲಿ 7:15, ಇನ್ನು 7:15, 8, 9, 10 ಗಂಟೆ ಅಂತ ಹೇಳಿದ್ರೆ ಇಲ್ಲಿ ಬೆಳಗ್ಗೆ ಆಗ್ತದೆ, ದುಬೈಯಲ್ಲಿ ಬೆಳಗಾಗ್ತದೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ. ಅದಕ್ಕೋಸ್ಕರ ಡಾಕ್ಟರ್ ಲಿಮ್ ಸ್ಟಾರ್ಟಿಂಗ್ ಅಲ್ಲೇ DXNಗೆ ಅವಾಗಲೇ ಹೇಳ್ತಾ ಇದ್ರು ಅವರು, ನಾವು ಇಡೀ ಪ್ರಪಂಚದಲ್ಲಿ ಇರೋದ್ರಿಂದ ನಾವು ಗುಡ್ ಮಾರ್ನಿಂಗ್ ಆಗ್ತಾ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ಗುಡ್ ಮಾರ್ನಿಂಗೇ ನಮ್ಮ ಎಂಬ್ಲಮ್. ದೇರ್ ಇಸ್ ನೋ ಗುಡ್ ಈವ್ನಿಂಗ್ ಗುಡ್ ನೈಟ್. ಈಗ ನೋಡಿ, ಈಗ ಅಮೆರಿಕದಿಂದ ಈಗ ನಾನೀಗ ಗುಡ್ ಮಾರ್ನಿಂಗ್ ಹೇಳಿದ್ರೆ ಅಲ್ಲಿ ಅಲ್ಲಿ ನಗಬಹುದು. ಯಾಕೆಂದ್ರೆ ಅಲ್ಲಿ ಈಗ ಗುಡ್ ನೈಟ್, ಅಲ್ಲಿ ರಾತ್ರಿ. ಸೊ ಹಾಗಾಗ್ತದೆ. ಸೊ ಇಲ್ಲಿ ರಾತ್ರಿ ಆದಾಗ ಅಲ್ಲಿ ಬೆಳಿಗ್ಗೆ ಇರ್ತದೆ. ಹಾಗಾಗಿ ದ ಗುಡ್ ಮಾರ್ನಿಂಗ್ ಎಂಬ್ಲಮ್ ಇಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಅಂದ್ರೆ ಆಲ್ವೇಸ್ ಪಾಸಿಟಿವ್ ಥಿಂಕಿಂಗ್. ನೀವು ಒಳ್ಳೆದನ್ನೇ ಬಯಸಿ ಒಳ್ಳೆದೇ ಆಗ್ತದೆ ಅಂತ. ಬೆಳಗ್ಗೆ ಇದ್ದಾಗ ನಾವು ಎಷ್ಟು ಆಕ್ಟಿವ್ ಆಗಿರ್ತೀವಿ. ಎಷ್ಟು ಹಕ್ಕಿಗಳೆಲ್ಲ ನೋಡಿ ಎಲ್ಲ ಕೆಲಸಕ್ಕೆಲ್ಲ ಕೂಗ್ತಾ ಕೂಗ್ತಾ ಆಹಾರ ಹುಡುಕ್ಲಿಕ್ಕೆ ಹೊರಟಾಯ್ತು. ಸೊ ಅದೇ ತರ ಪ್ರತಿಯೊಬ್ರು ಆಕ್ಟಿವ್ ಆಗಿರ್ಲು ಗುಡ್ ಮಾರ್ನಿಂಗ್ ಅಂತ. ಸೊ ಅದ್ರ ಬಗ್ಗೆ ಡೀಟೇಲ್ ಇನ್ನೊಂದ್ಸಲ ಹೇಳೋಣ. ಸೊ ನರ್ಸರಿ ಸ್ಕೂಲಲ್ಲಿ ಲೇಟೆಸ್ಟ್ ಚೇಂಜ್ ದ ಬ್ರ್ಯಾಂಡ್ ಹೆಲ್ತ್, ಇದರಲ್ಲಿ ಏನಂತ ಹೇಳಿದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಚೇಂಜ್ ದ ಬ್ರ್ಯಾಂಡ್. ನೀವು ಈ ಬಿಸ್ನೆಸ್ ಮಾಡಬೇಕಾದ್ರೆ ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡ್ಬೇಕು ಹೇಳ್ತಾರೆ. ಯಾವ್ದು ಬ್ರ್ಯಾಂಡ್ ಚೇಂಜ್ ಮಾಡಬೇಕು? ನೀವೇನು ಬೆಳಿಗ್ಗೆ ಯೂಸ್ ಮಾಡ್ತೀರಿ, ಫಸ್ಟ್ ಬ್ರಷ್ ಚೇಂಜ್ ಮಾಡಿ. ಆಮೇಲೆ ಎರಡನೇದು ಸೋಪ್ ಚೇಂಜ್ ಮಾಡಿ.
ಆಮೇಲೆ ಟೂತ್ಪೇಸ್ಟ್ ಚೇಂಜ್ ಮಾಡಿ, ಆಮೇಲೆ ಕಾಫಿ ಚೇಂಜ್ ಮಾಡಿ, ಆಮೇಲೆ ಟೀ ಚೇಂಜ್ ಮಾಡಿ, ಮಕ್ಕಳಿಗೆ ಕೋಕೋಸಿ ಕೊಡಿ, ಆಮೇಲೆ ಅಡುಗೆ ಮನೆಯಲ್ಲಿ ಆಯಿಲ್ ಚೇಂಜ್ ಮಾಡಿ, ಚಿಲ್ಲಿ ಪೌಡ್ರನ್ನ ಚೇಂಜ್ ಮಾಡಿ, ಆಮೇಲೆ ಅರಿಶಿನ ಪುಡಿ ಬಂದಿದೆ ಅದನ್ನು ಚೇಂಜ್ ಮಾಡಿ, ಜ್ಯೂಸ್ ಬಂದಿದೆ ಬೇಕಾದಷ್ಟು ಜ್ಯೂಸ್ಗಳನ್ನು ಚೇಂಜ್ ಮಾಡಿ. ಬರೀ ಬ್ರ್ಯಾಂಡ್ ಚೇಂಜ್ ಮಾಡೋದ್ರಿಂದ ನೀವೇನು ಮಾಡ್ಬೋದು, ಹೆಲ್ತು ವೆಲ್ತ್ ಹ್ಯಾಪಿನೆಸ್ ಸಿಗ್ತದೆ ನಿಮ್ಗೆ. ಬರೇ ಬ್ರ್ಯಾಂಡ್, ಮನೆಯಲ್ಲಿರೋ ಬ್ರ್ಯಾಂಡ್ ಚೇಂಜ್ ಮಾಡೋದ್ರಿಂದ ನಿಮಗೆ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಸಿಗ್ತದೆ. ಚೇಂಜ್ ದ ಲೈಫ್, ನಿಮ್ಮ ಲೈಫನ್ನ ನಿಮ್ಗೆ ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೋಬೋದು. ನಿಮಗೆ ಈಗ ಇನ್ನು ಬಾಡಿಗೆ ಮನೆಯಲ್ಲಿದ್ದರೆ ಮನೆ ಕಟ್ಬೋದು, ಅಥವಾ ಒಂದು ಸಿಂಗಲ್ ಬೆಡ್ರೂಮಲ್ಲಿದ್ದರೆ 2 ಬೆಡ್ರೂಮ್, 2ರಿಂದ 3 ಬೆಡ್ರೂಮ್, 5 ಬೆಡ್ರೂಮ್, ಏನು ಬೇಕು ನಿಮ್ಮ ಲೈಫ್ ಸ್ಟೈಲ್. ಬೈಕ್ ಇದೆಯಾ, ನೀವು ದೊಡ್ಡ ಬೈಕಿಗೆ ಹೋಗಿ, ಇಲ್ಲ ಕಾರಿಗೆ ಹೋಗಿ, ಅಥವಾ ನಿಮಗೆ ಬಂಗಾರ ಇಲ್ಲ ಅಥವಾ ತಗೋಬೋದು, ಎಷ್ಟು ಸೆಟ್ ಬೇಕೋ ಅದನ್ನು ತಗೊಳ್ಳಿ, ಅಥವಾ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಬೇಕೋ ದೊಡ್ಡ ಎಜುಕೇಶನ್ ಕೊಡ್ಬೋದು ನೀವು. ಅಂದರೆ ಚೇಂಜ್ ದ ಲೈಫ್. ದ DXN ಇಸ್ ದ ಪ್ಲಾಟ್ಫಾರ್ಮ್. ಟೈಮ್ ಫಾರ್ ಚೇಂಜ್. ಆರ್ ಯು ರೆಡಿ? ನೀವು ರೆಡಿ ಇದ್ದರೆ ನಾನೀಗ ಮುಂದಕ್ಕೆ ಹೋಗ್ಬೋದು. ನೀವು ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಲಕ್ಷಾಂತರ ಜನ, ಈಗ 2 ಕೋಟಿಗೂ ಜಾಸ್ತಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಸೊ ನನ್ನ ಲೆಕ್ಕದಲ್ಲಿ ಕಮ್ಮಿ ಅಂತ ಹೇಳಿದ್ರೆ ತಿಂಗಳಿಗೆ 1 ಲಕ್ಷ ತಗೊಳ್ಳೋರು 1 ಲಕ್ಷಕ್ಕೂ ಜಾಸ್ತಿ ಇದ್ದಾರೆ, 1 ಲಕ್ಷಕ್ಕಿಂತ ಜಾಸ್ತಿ ಇದ್ದಾರೆ, ತಿಂಗಳಿಗೆ 1 ಲಕ್ಷ ತಗೊಳ್ಳೋರು. ಸೊ ಅದರ ಮೇಲೆ 2 ಲಕ್ಷ, 5 ಲಕ್ಷ, 10 ಲಕ್ಷ, 50 ಲಕ್ಷ, ತಿಂಗಳಿಗೆ 1 ಕೋಟಿಯನ್ನು ತಗೊಳ್ಳೋ ಬೇಕಾದಷ್ಟು ಜನ DXN ಅಲ್ಲಿ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಸೊ ನೀವು ರೆಡಿ ಇದ್ದರೆ, ನೀವು ಮೈಂಡ್ ಓಪನ್ ಮಾಡ್ಲಿಕ್ಕೆ ರೆಡಿ ಇದ್ದರೆ ನೀವು ಕೂಡ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಈಗ ನಾವು ಆಲ್ರೆಡಿ 26ನೇ ವಯಸ್ಸು DXN ಅಲ್ಲಿ 26 ವರ್ಷದಿಂದ ಇದ್ದೀವಿ. ಸೊ ಅದರಿಂದ ಪ್ರತಿಯೊಬ್ಬರು ಚೇಂಜಸ್ಸಿಗೆ ನೀವು ಚೇಂಜ್ ಆಗಲೇಬೇಕು. ಇಲ್ಲಾಂದರೆ ನೋಕಿಯಾ ಮೊಬೈಲ್ ಆದಾಗೆ, ಅಂಬಾಸಿಡರ್ ಕಾರ್ ಆದಾಗೆ, ಆಮೇಲೆ HMT ವಾಚ್ ಆದಾಗ ಆಗ್ಬಿಡ್ತದೆ. ಅವರು ಚೇಂಜಸ್ಸಿಗೆ ಚೇಂಜ್ ಆಗಲೇ ಇಲ್ಲ, ಆದರೆ ಕ್ಲೋಸೇ ಮಾಡಿ ಹೋಗ್ಬಿಟ್ರು ಅವರು. ಆದರೆ ಚೇಂಜಸ್ಸಿಗೆ ಚೇಂಜ್ ಆಗ್ಬೇಕು ನೋಡಿ. ನೋಕಿಯಾ ಇತ್ತು, ಆಗ ಸ್ಯಾಮ್ಸಂಗ್ಸ್ ಆಯಿತು. ಸ್ಯಾಮ್ಸಂಗ್ನವ್ರು ಇಮ್ಮಿಡಿಯೇಟು ಸ್ಮಾರ್ಟ್ ಫೋನಿಗೆ ಬಂದ್ಬಿಟ್ರು. ಜನ ಹೇಳಿದ್ರು ಇದು ಯಾರು ತಗೊಳ್ತಾರೆ, ಇಷ್ಟು ರೇಟ್ ಇದೆಲ್ಲ, ಇದು ನಡಿಲಿಕ್ಕಿಲ್ಲ, ಇದೆಲ್ಲ ಆಪ್ರೇಟ್ ಮಾಡೋದು ತುಂಬ ಕಷ್ಟ ಅಂತ. ಆದರೆ ಇವತ್ತೇನಾಗಿದೆ, ಸ್ಮಾರ್ಟ್ ಫೋನು ಪ್ರತಿಯೊಬ್ಬರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಬಂದ್ಬಿಟ್ಟಿದೆ. ನೀವು ಚೇಂಜಸ್ ಮಾತ್ರ ಈ ಪ್ರಪಂಚದಲ್ಲಿ ಗ್ಯಾರಂಟಿ, ಬೇರೆ ಯಾವ್ದು ಗ್ಯಾರಂಟಿ ಇಲ್ಲ ನೋಡಿ. ಸೊ ಆರ್ ಯು ರೆಡಿ ಟು ಚೇಂಜ್? ಡೆಫಿನೆಟ್ಲಿ. ಈಗ ಈಗ ಚೇಂಜ್ ಆಗಲಿಲ್ಲ ಅಂದರೆ ಬಂದು ನಮ್ಮನ್ನು ಚೇಂಜ್ ಮಾಡಿಬಿಡ್ತದಂತ. ಗೊತ್ತಾಯ್ತಾ ನಿಮಗೆ? ನೀವು ಗೆ ಚೇಂಜ್ ಆಗಲಿಲ್ಲ ಅಂದರೆ ಬಂದು ನಮ್ಮನ್ನು ಚೇಂಜ್ ಮಾಡಿಬಿಡ್ತದಂತೆ. ಅಷ್ಟು ಲೇಟ್ ಆಗ್ತದೆ ಅಷ್ಟೋ ತನಕ. ಸೊ ಇಲ್ಲಿ ನೋಡಿ ಯಾರು ಹೇಳ್ತಾರೆ, ವಿಲಿಯಂ ಜೇಮ್ಸ್, ಹಾರ್ವರ್ಡ್ ಯೂನಿವರ್ಸಿಟಿ, ಅವ್ರೇನು ಹೇಳ್ತಾರೆ ನೋಡಿ. ದ ಗ್ರೇಟೆಸ್ಟ್ ಡಿಸ್ಕವರಿ ಆಫ್ ಮೈ ಜನರೇಷನ್ ಈಸ್ ದಟ್ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಆಲ್ಟರ್ ದೇರ್ ಲೈಫ್ಸ್ ಬೈ ಆಲ್ಟರಿಂಗ್ ದೇರ್ ಆಟಿಟ್ಯೂಡ್ ಆಫ್ ಮೈಂಡ್. ಇಸ್ ಓನ್ಲಿ ನಿಮ್ಮ ಆಟಿಟ್ಯೂಡ್ ಇದು. ನೀವು ಬ್ರ್ಯಾಂಡ್ ಚೇಂಜ್ ಮಾಡಲಿಲ್ಲ, ಬರೀ ಸೇಲ್ ಮಾಡ್ತೀನಿ ಅಂದರೆ ಈ ಬಿಸ್ನೆಸ್ ವರ್ಕ್ ಆಗೋದಿಲ್ಲ. ಯಾಕೆಂದರೆ ಇಟ್ ಈಸ್ ನಾಟ್ ಪವರ್ ಆಫ್ ಸೇಲ್ಸ್, ಇಟ್ ಪವರ್ ಆಫ್ ಕನ್ಸಂಪ್ಷನ್ ಬಿಸ್ನೆಸ್ ಇದು. 10 ಜನ ಬ್ರಷ್ ಮಾಡಿದ್ರು, 10 ಜನ ಕಾಫಿ ಕುಡಿದ್ರು, 10 ಜನ ಟೀ ಕುಡಿದ್ರು, ಏನಾಯ್ತು, ನಿಮ್ಮ ಪ್ರಾಡಕ್ಟ್ ಫ್ರೀ ಆಯ್ತು. ಇದನ್ನು ನಾವು ಕಲಿಸ್ಕೊಡ್ಬೇಕಾಗ್ತದೆ ಜನರಿಗೆ. ಸೊ ಇದನ್ನು ಕಲಿಸ್ಕೊಟ್ರೆ ಆಟೋಮೆಟಿಕ್ ನೀವು ಇದರಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದ ಗ್ರೇಟೆಸ್ಟ್ ಡಿಸ್ಕವರಿ. ಹುಡುಕಾಟ ಮಾಡ್ತಾ ಇರ್ತಾರೆ. ಹುಡುಕಾಟ ಮಾಡಿದಾಗ ಒಂದು ಗೊತ್ತಾಗಿದ್ದಂದರೆ, ಮನುಷ್ಯ ಆಟಿಟ್ಯೂಡ್ ಇದೆನೋ ಅದನ್ನು ಚೇಂಜ್ ಮಾಡಲಿಕ್ಕೆ ರೆಡಿ ಇದ್ದರೆ ಎಲ್ಲವೂ ಚೇಂಜ್ ಆಗಿ ಹೋಗ್ತದೆ. ನಾನು ಇದರಲ್ಲಿ ಯಾವಾಗಲೇ ಹೇಳ್ತೇನೆ, 2 ಸೀಕ್ರೆಟ್ ಇರೋದು ಇದರಲ್ಲಿ. ಒಂದು ಆಟಿಟ್ಯೂಡ್, ಇನ್ನೊಂದು ಡುಪ್ಲಿಕೇಶನ್. ನೀವು ಡುಪ್ಲಿಕೇಶನ್ ಮಾಡಬೇಕಾದ್ರೆ ಆಟಿಟ್ಯೂಡ್ ಚೇಂಜ್ ಆಗಲೇಬೇಕು. ಬೆಳಿಗ್ಗೆ ನೀವು 7 ಗಂಟೆಗೆ ಮೀಟಿಂಗ್ ಅಟೆಂಡ್ ಆಗಬೇಕು. ದಿನ ಕಾಫಿ, ಟೀ, ಪೇಸ್ಟು, ಸೋಪ್, ಶಾಂಪು ಯೂಸ್ ಮಾಡಬೇಕು, ರೆಕಮೆಂಡ್ ಮಾಡಬೇಕು. 1000 PB 3000 PB ಮಾಡಿದರೆ ಅದನ್ನೇ ಡುಪ್ಲಿಕೇಟ್ ಮಾಡಿದರೆ ಈಸಿ ಆಯ್ತು, ಚೇಂಜ್ ಆಯ್ತು. ದಟ್ ಈಸ್ ದ ಜನರೇಷನ್. ಸೊ ನೆಕ್ಸ್ಟ್, ದ ಮಾರ್ಕೆಟಿಂಗ್ ಸಿಸ್ಟಮ್. ಏನು ಮಾರ್ಕೆಟಿಂಗ್ ಸಿಸ್ಟಮ್? ನಾವು DXN ಸೇಲ್ಸ್ ಕಂಪನಿ ಅಲ್ಲ, DXN ಇಸ್ ಎ ಮಾರ್ಕೆಟಿಂಗ್. DXN ಮಾರ್ಕೆಟಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದೆ ಅಲ್ವಾ, ಇಟ್ ಇಸ್ ಎ ಮಾರ್ಕೆಟಿಂಗ್ ಕಂಪನಿ. ಅಂದರೆ ನೀವು ಬರೀ ಸೇಲ್ಸ್ ಹಿಂದೆ ಹೋಗಬೇಡಿ, ನೀವು ಜನರನ್ನ ಜಾಯಿನ್ ಮಾಡಿ ಅವರ ಥ್ರೂ ಸೇಲ್ಸ್ ಮಾಡಿ. ಎಷ್ಟು ಜನರನ್ನ ಜಾಯಿನ್ ಆಗ್ತೀರಿ, ಎಷ್ಟು ಜನರನ್ನ ಬೇಗ ಜಾಯಿನ್ ಮಾಡ್ತೀರಿ, ಅಷ್ಟು ದೊಡ್ಡ ಬಿಸ್ನೆಸ್ ಕಟ್ಟಲಿಕ್ಕೆ ಆಗ್ತದೆ. ಆಲ್ರೆಡಿ 2 ಕೋಟಿ ಡಿಸ್ಟ್ರಿಬ್ಯೂಟರ್ ಆಗಿ ಹೋಗಿದ್ದಾರೆ. ಸೊ ಏನು ಮಾಡಬೇಕು, ಸೀಕ್ರೆಟ್ ಎಲ್ಲ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ, ಇಲ್ಲಾಂದರೆ ಬರ್ಕೊಳ್ಳಿ. ಕೀ ಟು ಸಕ್ಸಸ್ ಹೇಳ್ತಾ ಇದ್ದೇನೆ, ಫಸ್ಟ್ ಪ್ರಾಡಕ್ಟನ್ನು ಯೂಸ್ ಮಾಡಿ.
ಫಸ್ಟ್ ಪ್ರಾಡಕ್ಟ್. ನಿನ್ನೆ ಒಬ್ರು ಬಂದು 2 ಪೇಸ್ಟ್ ತಗೊಂಡು ನಾನು ಕೇಳಿದೆ 2 ಪೇಸ್ಟ್ ಯಾಕೆ ತಗೊಳ್ತೀರಿ ಅಂತ ಹೇಳಿ. ಸೊ ಕೆಲವು ಟೈಮ್ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಸರ್, ಈ ಪೇಸ್ಟ್ ಇಲ್ಲದೆ ನಂದು ಬೆಳಗ್ಗೆ ಆಗೋದಿಲ್ಲ ಹೇಳ್ತಾರೋ ನೋಡಿ. ಈ ಅವ್ರು 25 ವರ್ಷದಿಂದ ಯೂಸ್ ಮಾಡ್ತಾರೆ. ನಮ್ಮ ಟೂತ್ ಪೇಸ್ಟ್ ಇಲ್ಲದ ಇದ್ರೆ ಅವ್ರು ಬೆಳಗಾಗೋದಿಲ್ಲ ಅಂತ ಅವ್ರಿಗೆ. ಅಂದ್ರೆ ಎಷ್ಟು ಯಾವ ರೀತಿ ನಮ್ಮ ಕ್ವಾಲಿಟಿ ಇರ್ಬೋದು, ಯಾವ ರೀತಿ ನಮ್ಮ ಪೇಸ್ಟ್ ಅವ್ರನ್ನ ಅಟ್ರಾಕ್ಟ್ ಮಾಡಿರ್ಬೋದು, ಜಸ್ಟ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವೇನ್ ಮಾಡಬೇಕು, ಓನ್ಲಿ ಒನ್ ಟಾರ್ಗೆಟ್, ಟೂತ್ ಪೇಸ್ಟ್ 100 ಟೂತ್ ಪೇಸ್ಟ್ ಕೊಡಿ ನೀವು, ಗ್ಯಾರಂಟಿ ಕೊಡ್ತೀವಿ. 30 ಡೇಸ್ ಮನಿ ಬ್ಯಾಕ್ ಗ್ಯಾರಂಟಿ ಇದೆ. ಇದೊಂದು ನೀವು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಬಿಸ್ನೆಸ್ ಮಾಡ್ತಿರೋ ಅಂತ ನನ್ಗೆ ಅರ್ಥನೇ ಆಗೋದಿಲ್ಲ. ನೀವು ಯಾರಾದ್ರೂ ವಾಪಸ್ ಕೊಟ್ರೆ, ಅರ್ಧ ಯೂಸ್ ಮಾಡಿ ವಾಪಸ್ ಕೊಟ್ರೆ ನಾವು ವಾಪಸ್ ತಗೊಳ್ತೀವಿ. ಅಷ್ಟು ಗ್ಯಾರಂಟಿ ಇರುವ ಪ್ರಾಡಕ್ಟ್ ಈ ಮಾರ್ಕೆಟಲ್ಲಿ ಎಲ್ಲಾದ್ರೂ ಉಂಟಾ ನೋಡಿ. ಪ್ಯಾಕೆಟ್ ಓಪನ್ ಮಾಡಿದ್ರೆ ನಿಮ್ಗೆ ವಾಪಸ್ ತಗೊಳ್ಳೋದಿಲ್ಲ. ಏನಾದ್ರೂ ನಮ್ಮ ಬಾಟ್ಲ್ ಇದೆ, ಈಗ ಬಾಟ್ಲನ್ನ ಓಪನ್ ಮಾಡಿ ಈಗ ತೆಗೆದು 4 ತೆಗೆದು ವಾಪಸ್ ಕೊಡಿ ತಗೊಳ್ತಾರೆ. ಇಲ್ಲ, ಅದು ಬಿಲ್ ಆಗೋಗಿದೆ, ವಾಪಸ್ ತಗೊಳಕ್ ಆಗೋದಿಲ್ಲ ಹೇಳ್ತೀವಿ. ನಾವೇನ್ ಹೇಳ್ತೀವಿ, ಇದು ಅರ್ಧ ಯೂಸ್ ಮಾಡಿ, ನಾವು ಯೂಸ್ ಮಾಡಿದಾಗೆ ನೀವು ಅದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಇದನ್ನ ನೀವು ವಾಪಸ್ ಕೊಡ್ಬೋದು. ಇಷ್ಟು ಗ್ಯಾರಂಟಿ ಇದೆ ಪ್ರಾಡಕ್ಟ್. ಅದರಿಂದ ಯೂಸ್ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡ್ಬೇಕು, ನಂಬರ್ 1. ಎರಡನೇದು ಏನ್ ಮಾಡ್ಬೇಕು, ಸೇಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು ನೀವು. ನಾವೇನ್ ಮಾಡ್ತೀವಿ, ಸೇಲ್ ಮಾಡ್ಲಿಕ್ಕೆ ಹೋಗ್ಬಿಡ್ತೀವಿ. ಜನ ಏನ್ ಹೇಳ್ತಾರೆ, ಕಾಸ್ಟ್ಲಿ, ಇವ್ರಿಗೇನೋ ತುಂಬಾ ಹಣ ಸಿಗ್ತದೆ ಕಾಣ್ತದೆ, ಅದಕ್ಕೋಸ್ಕರ ಇವ್ರು ಸೇಲ್ ಮಾಡ್ತಾರೆ. ಡೋಂಟ್ ಸೆಲ್ ದ ಪ್ರಾಡಕ್ಟ್. ಏನ್ ಮಾಡ್ಬೇಕು, ನೀವು ಯೂಸ್ ಮಾಡಿದ ನಂತರ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ, ಏನು ನೀವು ಯೂಸ್ ಮಾಡ್ತೀರಿ, ನಿಮ್ಗೆ ಏನು ಲಾಭ ಸಿಕ್ಕಿದೆ. ಎಕ್ಸಾಂಪಲ್, ಟೂತ್ ಪೇಸ್ಟ್ ತಗೊಂಡಾಗ ನನಗೆ ಹಲ್ಲು ನೋವು ಹೋಯ್ತು, ಈ ಟೂತ್ ಪೇಸ್ಟ್ ತಗೊಂಡಾಗ ಹಲ್ಲೆಲ್ಲ ಜುಮ್ ಆಗ್ತದೆ, ಅದು ಸ್ಟಾಪ್ ಆಯ್ತು. ಟೂತ್ ಪೇಸ್ಟ್ ತಂದಾಗ ನನಗೆ ಬ್ಯಾಡ್ ಬ್ರೀತ್ ಇದು ಅದು ಹೋಯ್ತು. ಟೂತ್ ಪೇಸ್ಟ್ ತಗೊಂಡಾಗ ನನಗೆ ತುಂಬಾ ಫ್ರೆಶ್ನೆಸ್ ಬರ್ತದೆ. ಅದನ್ನ ಏನ್ ಮಾಡ್ಬೇಕು, ಎಂಜಾಯ್ ದ ಬೆನಿಫಿಟ್ ಆಫ್ DXN ಪ್ರಾಡಕ್ಟ್ ಆಸ್ ಯು ಡಿಸ್ಕವರ್ ದರ್ ಸ್ಟ್ರೆಂತ್ ಅಂಡ್ ಎಫಿಕಸಿ. ಅದರ ಏನು ಸ್ಟ್ರೆಂತ್ ಇದೆ, ಅದರ ಏನು ಕ್ವಾಲಿಟಿ ಇದೆ, ಅದರ ಏನು ಉತ್ಕೃಷ್ಟತೆ ಇದೆ, ಅದನ್ನ ನೀವು ಜನರ ಜೊತೆಗೆ ಏನ್ ಮಾಡ್ಬೇಕು, ಹಂಚ್ಕೋಬೇಕು. ನೀವು ಹಂಚಿದಾಗ ಏನಾಗ್ತದೆ, ಆಟೋಮೆಟಿಕ್ ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತದೆ. ಪ್ರಾಡಕ್ಟ್ ಕಾಸ್ಟ್ಲಿ ಫ್ಲವರ್ ಬರುವುದಿಲ್ಲ. ಯಾವಾಗ ನೀವು ಯೂಸ್ ಮಾಡೋದಿಲ್ಲ, ಬರೇ ಸೇಲ್ ಮಾಡ್ತೀರಿ, ಕಾಸ್ಟ್ಲಿ ಆಗ್ತದೆ. ಆದ್ರಿಂದ ಎಂಜಾಯ್ ದ ಬೆನಿಫಿಟ್ ಆಫ್ DXN ಪ್ರಾಡಕ್ಟ್ ಆಸ್ ಯು ಡಿಸ್ಕವರ್ ದರ್ ಸ್ಟ್ರೆಂತ್ ಅಂಡ್ ಎಫಿಕಸಿ. ಟೆಸ್ಟಿಮೋನಿಯಲ್ಸ್ ಅನ್ನ ಶೇರ್ ಮಾಡಿ, ನನಗೆ ಇವರಿಗೆ ಕೊಟ್ಟೆ, ಅವರಿಗೆ ಪ್ರಾಬ್ಲಮ್ ಇತ್ತು, ಅದು ಸರಿ ಆಯ್ತು. ಸೊ ಇದನ್ನ ನೀವು ಹೇಳ್ಬೇಕು, ಶೇರ್. ಸೊ ರೆಕಮೆಂಡೇಶನ್, ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟರ್ನ ರೆಕಮೆಂಡ್ ಮಾಡ್ತೀರಿ, ಟೀ ಶಾಪನ್ನ ರೆಕಮೆಂಡ್ ಮಾಡ್ತೀರಿ, ನಂದಿನಿ ಹಾಲನ್ನ ರೆಕಮೆಂಡ್ ಮಾಡ್ತೀರಿ, ಕಿಚ್ಚ ಅವರ ಪಿಕ್ಚರ್ ಅನ್ನ ರೆಕಮೆಂಡ್ ಮಾಡ್ತೀರಿ, ಯು ಥಿಂಕ್ ಅಂಡ್ ಗ್ರೋ ರಿಚ್ ಬುಕ್ ಅನ್ನ ರೆಕಮೆಂಡ್ ಮಾಡ್ತೀರಿ. ಏನಾದ್ರೂ ಕಮಿಷನ್ ಕೊಡ್ತಾರಾ? ನೋ ಕಮಿಷನ್. ಬಟ್ ಯಾಕೆ ನಾವು ರೆಕಮೆಂಡ್ ಮಾಡ್ತೀವಿ? ಹ್ಯೂಮನ್ ನೇಚರ್. ಅದೇ ತರ ಈ ಪ್ರಾಡಕ್ಟ್ ಅನ್ನ ನೀವು ರೆಕಮೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇದನ್ನ ನಾನು ಯೂಸ್ ಮಾಡಿದ್ದೀನಿ, ನನಗೆ ಒಳ್ಳೇದಾಗಿದೆ, ಬೆಸ್ಟ್ ಇದೆ ನೋಡ್ರಿ, 100% ಗ್ಯಾರಂಟಿ ಪ್ರಾಡಕ್ಟ್. ನನಗೆ ಯೂಸ್ ಮಾಡಿದ ನಂತರ ನಾನು ಎಷ್ಟು ಸ್ಮಾರ್ಟ್ ಆಗಿದ್ದೀನಿ, ನನ್ನ ಎಸಿಡಿಟಿ ಹೋಯ್ತು, ನನ್ನ ಗ್ಯಾಸ್ಟ್ರಿಕ್ ಹೋಯ್ತು, ವೀಕ್ನೆಸ್ ಹೋಯ್ತು, ಜಾಯಿಂಟ್ ಪೈನ್ ಹೋಯ್ತು. ಇದನ್ನ ನೀವು ಮಾಡ್ಬೇಕು. ದಟ್ ಈಸ್ ಯೂಸ್ ಅಂಡ್ ಶೇರ್. ರೆಡಿ ಇದ್ದೀರಾ? ಸರಿ ತಿಳ್ಕೊಳ್ಳಿ, ಅದಕ್ಕೆ ಹೇಳ್ತಾ ಇರೋದು ನಾನು. ನಿಮ್ಗೆ ಪರ್ಮನೆಂಟ್ ಬಿಸ್ನೆಸ್ ಬೇಕಾದ್ರೆ ನೀವು ಇದನ್ನು ಮಾಡ್ಬೇಕು. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಟು ಅದರ್ಸ್ ಅಂಡ್ ಎನ್ಕರೇಜ್ ದೆಮ್ ಟು ಯೂಸ್ DXN ಪ್ರಾಡಕ್ಟ್. ಇದನ್ನ ನೀವು ಕರೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ವರ್ಕ್ ಆಗ್ತದೆ. ನೆಕ್ಸ್ಟ್ ಇಸ್ ದ ಬಿಲ್ಡ್. ಬಿಲ್ಡ್ ಇಸ್ ನಾಟ್ ಸೋ ಈಸಿ. ಯಾಕೆ ಈಸಿ ಇಲ್ಲ? ಯಾರಾದ್ರೂ ಹೇಳ್ಬೋದಾ? ಬಿಲ್ಡ್ ಮಾಡೋದು ಇಸ್ ನಾಟ್ ಸೋ ಈಸಿ. ಈಸಿ ಇಲ್ಲ, ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್. ಆಲ್ರೆಡಿ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ, ತಿಂಗಳಿಗೆ 50 ಲಕ್ಷ 1 ಕೋಟಿ ತಗೊಳ್ತಾರೆ. ಅವರು ಬಿಲ್ಡ್ ಮಾಡಿದಾರಲ್ಲ. ನಮ್ಮ ಪ್ರೊಫೆಸರ್ ಇದ್ದಾರೆ, ಅವರಿಗೆ ತಿಂಗಳಿಗೆ ಕೋಟಿಗಟ್ಟಲೆ ಹಣ ಬರ್ತದೆ. ಏನ್ ಮಾಡಿದ್ದಾರೆ? ಬಿಲ್ಡ್ ಮಾಡಿದ್ದಾರೆ. ಬಿಲ್ಡ್ ಮಾಡ್ಬೇಕು. ಯಾಕೆ ಬಿಲ್ಡ್ ಮಾಡಬೇಕು? 5 ವರ್ಷದವರೆಗೆ ಬಿಲ್ಡ್ ಮಾಡ್ತಾ ಹೋಗೋದು. ಸೀರಿಯಸ್ ಆಗಿ ಬಿಲ್ಡ್ ಮಾಡಿ. 5 ವರ್ಷದಿಂದ ಆರಾಮ್ ಮಲಗಿ ನಿಮ್ಗೆ ದುಡ್ಡು ಬರ್ತಾನೆ ಇರ್ತದೆ. ಅದಕ್ಕೋಸ್ಕರ ನೀವು ಬಿಲ್ಡ್ ಮಾಡ್ಬೇಕು. ಅದಕ್ಕೋಸ್ಕರ ಇದನ್ನ ಕಲಿಬೇಕು, ಹೇಗೆ ಮಾಡೋದು ಅಂತ ತಿಳ್ಕೋಬೇಕು. ದೆನ್ ಓನ್ಲಿ ಯು ಕ್ಯಾನ್ ಎಂಜಾಯ್ ದಿಸ್ ಬಿಸ್ನೆಸ್. ಯಾವ ರೀತಿ ಬಿಲ್ಡ್ ಮಾಡ್ಬೇಕು? ಸ್ಪಾನ್ಸರ್ ಅಂಡ್ ರಿಜಿಸ್ಟರ್ ಅದರ್ಸ್ ಇನ್ ಟು DXN ಬಿಸ್ನೆಸ್, ಮೋಟಿವೇಟ್ ಅಂಡ್ ಗೈಡ್ ದೆಮ್ ಟು ಸಕ್ಸೀಡ್ ಇನ್ DXN. ಅದಕ್ಕೋಸ್ಕರ ನಾವು 6 ವರ್ಷದಿಂದ ಪ್ರತಿದಿನ ಬೆಳಿಗ್ಗೆ 6 ರಿಂದ 7 ರಿಂದ 8 ಗಂಟೆವರೆಗೆ ಮೀಟಿಂಗ್ ಕೊಡ್ತೀವಿ.
ತಲೆಗೆ ಹೋಗ್ಲಿಲ್ಲ, ತಲೆಯಲ್ಲಿ ಏನು ಇಲ್ಲ ನಿಮ್ಗೆ. ನಾನು ಹೇಳ್ತೀನಿ ಕೇಳಿ, 6 ಜನ ತಂದು ಇಲ್ಲಿ ಜಾಯಿನ್ ಮಾಡಿದ್ರೆ ನೀವು ಕೋಟಿಗಟ್ಟಲೆ ದುಡ್ಡು ಎಣಿಸ್ಬೋದಾಗಿತ್ತು. ಇನ್ನೂ ತಲೆಗೆ ಹೋಗ್ಲಿಲ್ಲ ಅಂದ್ರೆ ಬೆಳಿಗ್ಗೆದ್ದು ನಿಷ್ಕ್ರಿಯ ಆಗಿದೆ, ಮೈಂಡ್ ನಿಷ್ಕ್ರಿಯತೆ ಮಾಡ್ತಾರೆ, ಅದಾಗ್ಬಿಟ್ಟಿದೆ ನಿಮ್ಗೆ. ಆ ನಿಷ್ಕ್ರಿಯ ಮೈಂಡ್ ಏನು ವರ್ಕ್ ಆಗೋದಿಲ್ಲ ಕಾಣ್ತದೆ. ಸೊ ಬಿಲ್ಡ್ ಮಾಡೋದು ಈಸಿ, ನಾವು ಬಿಲ್ಡ್ ಮಾಡಿ ಕೊಡ್ತಾ ಇದ್ದೀವಿ ನಿಮ್ಗೆ. ನೀವೇನು ಅದಕ್ಕೆ ಹಣ ಕೊಡ್ಬೇಕಂತಿಲ್ಲ, ನೀವು ಅದಕ್ಕೆ ಮೀಟಿಂಗಿಗೆ ದುಡ್ಡು ಕೊಡ್ಬೇಕಂತಿಲ್ಲ, ಅಥವಾ ಬೇರೆ ಮೀಟಿಂಗ್ BBSಗೆ 300 ರೂಪಾಯಿ, ವೀಕೆಂಡ್ಗೆ 3,500 ರೂಪಾಯಿ, ಕ್ಯಾಂಪಿಗೆ 5,000 ರೂಪಾಯಿ. ಯಾರು ಕೊಡ್ತಾ ಇದ್ದೀರಿ? ಎಲ್ಲಿ ಕೊಡ್ತಾ ಇದ್ದೀರಿ? ಜಸ್ಟ್ ನಿಮ್ಮ ಮೊಬೈಲ್ ಓಪನ್ ಮಾಡಿ ನೋಡ್ತಾ ಇದ್ದೀರಿ. ಅದೇ ಪ್ರಾಬ್ಲಮ್. ಫ್ರೀ ಇಸ್ ಆಲ್ವೇಸ್ ಪ್ರಾಬ್ಲಮ್. ಸೀರಿಯಸ್ನೆಸ್ ಇಲ್ಲ ಈ ಬಿಸ್ನೆಸ್ ಅಲ್ಲಿ. ಧರ್ಮಶೀಲ ಮೇಡಮ್ ಕೇಳಿ, ರಾತ್ರಿ 2 ಗಂಟೆಗೆ 3 ಗಂಟೆಗೆ ಟ್ರೈನಿಂಗ್ ಕೊಡ್ತಾರೆ. ಅವ್ರು ಯಾಕೆ ಕೊಡ್ತಾರೆ ಅಂದ್ರೆ ನಿದ್ರೆ ಬರಬಾರ್ದು ಹೇಳ್ತಾರೆ. ನಿದ್ರೆ ಬರ್ದಿದ್ದವ್ರಿಗೆ ಮಾತ್ರ ಟ್ರೈನಿಂಗ್. ಸೊ ಅದರಿಂದ ಬಿಲ್ಡ್ ನಾನು ಹೇಳೋದು ಕೇಳಿ, ಬಿಲ್ಡ್ ಮಾಡೋದು ನಾಟ್ ಈಸಿ. ಅದರಿಂದ ತುಂಬಾ ಜನ ಮೀಟಿಂಗ್ ಮಾಡಿ ಎಲ್ಲಿದ್ದಾರೆ, ಮೀಟಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಮೀಟಿಂಗ್ ಮಾಡಿ ವಾರ ಮೀಟಿಂಗ್ ಮಾಡಿದ್ರು, ದಿನ ಮೀಟಿಂಗ್ ಮಾಡಿದ್ರು, ತಿಂಗಳ ಮೀಟಿಂಗ್ ಮಾಡಿದ್ರು, ಮತ್ತು ಒಂದು ಪಾಯಿಂಟೇ ಇಲ್ಲಿ. ಇಟ್ ಈಸ್ ನಾಟ್ ಸೋ ಈಸಿ. ಬಟ್ ನಾವು ನಿಮಗೆ ಸೀಕ್ರೆಟ್ ಹೇಳ್ತೀವಲ್ಲ ಹೇಗೆ ಈಸಿ ಮಾಡ್ಬೋದು ಅಂತ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಹ್ಯೂಮನ್. ಯು ಹ್ಯಾವ್ ಟು ಲವ್. ಜನರನ್ನ ಪ್ರೀತಿ ಮಾಡಿ. ಬೇಡ ಅಂದ್ರು ಜನ, ನೀವೊಂದು ಕೋಣನ ಕರ್ಕೊಂಡು ಹೋಗಿಬಿಡಿ, ಎಳ್ಕೊಂಡು ಹೋಗಿ, ಕೋಣ ಬರೋದಿಲ್ಲ ನೋಡಿ. ಕೋಣಕ್ಕೆ ಏನ್ ಕೊಡ್ಬೇಕು? ಹುಲ್ಲು ಕೊಡ್ಬೇಕು. ಎದುರುಗಡೆ ಹುಲ್ಲು ಇಟ್ಕೊಳ್ಳಿ, ಕರ್ಕೊಂಡು ಹೋಗಿ, ಬರ್ತಾ ಇರ್ತದೆ ನೋಡಿ. ಬೇಕಾ ಜನರಿಗೆ ಏನ್ ಬೇಕೋ ಅದನ್ನ ಕೊಟ್ರೆ ಆಯ್ತು. ನೀವು ಈ ಬಿಲ್ಡ್ ಮಾಡೋದು ತುಂಬಾ ಈಸಿ ಇದೆ. ಸೊ ನೆಕ್ಸ್ಟ್, ಡಾಕ್ಸನ್. ಯು ಕ್ಯಾನ್ ಟ್ರಸ್ಟ್ ವರ್ತಿ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ? ಕೈ ಎತ್ತಿ. ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ, ಸ್ಟಾಕ್ ಮಾರ್ಕೆಟ್ನವ್ರು ಬಿಟ್ಟು ಉಳಿದವ್ರಕ್ಕೆ ಕೈ ಎತ್ತಿ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅದು? DXN ಬಿಸ್ನೆಸ್ ಅಲ್ಲಿ ನೋ ಇನ್ವೆಸ್ಟ್ಮೆಂಟ್, 0 ಇನ್ವೆಸ್ಟ್ಮೆಂಟ್. ಜಾಯ್ನಿಂಗ್ ಆಗ್ಲಿಕ್ಕೆ 5 ರೂಪಾಯಿ ಮಾತ್ರ ಅಪ್ಲಿಕೇಶನ್. ಮತ್ತೇನಿದೆ? ಕ್ಯಾಶ್ ಇನ್ವೆಸ್ಟ್ಮೆಂಟ್, ನಥಿಂಗ್. ಇನ್ವೆಸ್ಟ್ಮೆಂಟ್ ಈಸ್ 0 ಟು ಬಿಕಮ್ ಎ ಲೀಗಲ್ ಡಿಸ್ಟ್ರಿಬ್ಯೂಟರ್ ಆಫ್ DXN, who is eligible for purchase products from more than 200 countries. ಒಂದ್ಸಲ 5 ರೂಪಾಯಿ ಕೊಟ್ಟು ಇಲ್ಲಿ ಜಾಯಿನ್ ಆದ್ರೆ 200 ದೇಶದಲ್ಲಿ ಬಿಸ್ನೆಸ್ ಮಾಡಬಹುದು ನೀವು. ವೇರ್ DXN has the business presence. So DXN membership opens a door for you to enter into a global business. ನೀವು ಗ್ಲೋಬಲ್ ಬಿಸ್ನೆಸ್ ಒಂದ್ಸಲ ಜಾಯಿನ್ ಆದ್ರೆ ಅಮೆರಿಕ ಮಾಡ್ಬೋದು, ಆಸ್ಟ್ರೇಲಿಯಾ ಮಾಡ್ಬೋದು, ದುಬೈ ಮಾಡ್ಬೋದು, ಜರ್ಮನಿ ಮಾಡ್ಬೋದು, ಶ್ರೀಲಂಕಾ ಮಾಡ್ಬೋದು, ಎಲ್ಲೆಲ್ಲಿ ಬೇಕಾದ್ರೆ DXN ಮಾಡ್ಬೋದು. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ DXN. ವರ್ಲ್ಡ್ ವೈಡ್ ವ್ಯಾಲಿಡ್ ಅಂಡ್ ಗ್ಲೋಬಲ್ ಬಿಸ್ನೆಸ್ ಆಪರ್ಚುನಿಟಿ. ಯಾರಿಗೊಂದು ಮೋಸ ವಂಚನೆ ಉಂಟಾ? ಇಲ್ಲ. ಯಾರಿಗಾದ್ರು ನೀವು ಏನ್ ಮಾಡ್ತೀರಿ, ಮೆಸ್ಮರೈಸ್ ಮಾಡಬೇಕಾ ಅಥವಾ ಗಿಮಿಕ್ಸ್ ಮಾಡಬೇಕಾ? ನೋ. ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಲ್ಲ. ಬೆನಿಫಿಟ್ಸ್ ಆಫ್ ಕನ್ಸ್ಯೂಮರ್ ಕಾರ್ಡ್. ನೀವೊಂದು ಕಾರ್ಡ್ ಮಾಡಿದ್ರೆ ಅದರಿಂದ ಬೇಕಾದ ಲೈಫ್ ಲಾಂಗ್. ಒಂದ್ಸಲ ಜಾಯಿನ್ ಆದ್ರೆ ರಿನ್ಯೂವಲ್ ಸಹ ಇಲ್ಲ. ನೋ ರಿನ್ಯೂವಲ್, ವ್ಯಾಲಿಡ್ ಇರ್ತದೆ ನೋಡಿ. ಕಾರ್ಡ್ ಈಸ್ ವ್ಯಾಲಿಡ್ ಫಾರ್ ಯುವರ್ ಲೈಫ್ ಲಾಂಗ್. ಪ್ರಾಡಕ್ಟ್ ತಗೊಂಡ್ರೆ ಡಿಸ್ಕೌಂಟ್ ಅಲ್ಲಿ ಸಿಗ್ತದೆ ನಿಮ್ಗೆ. ಬೇರೆ ಬೇರೆ ಪ್ರಾಡಕ್ಟ್ ಇರ್ಬೋದು, ಎನಿ ಪ್ರಾಡಕ್ಟ್ ಯು ಟೇಕ್, ಡಿಸ್ಕೌಂಟ್ ರೇಟ್ ಅಲ್ಲಿ ನಿಮ್ಗೆ ಸಿಗ್ತದೆ. ಸೊ ಆಮೇಲೆ DP ರೇಟ್, ಡಿಸ್ಕೌಂಟೆಡ್ ಪ್ರೈಸ್. ಆಮೇಲೆ ನೀವು ಬಿಸ್ನೆಸ್ ಮಾಡಿದ್ರೆ 1000 PV ಬೋನಸ್, 3000 PV ಜಾಸ್ತಿ ಬೋನಸ್, 5,000 PV ಇನ್ನೂ ಜಾಸ್ತಿ. ಅಂದ್ರೆ ಎಷ್ಟು ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ತೀರಿ, ಎಷ್ಟು ಜನರನ್ನ ಜಾಯಿನ್ ಮಾಡ್ತೀರಿ, ಅದೇ ರೀತಿ ನಿಮ್ಗೆ ಬೋನಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಸೊ ಸ್ಕೈ ಇಸ್ ದ ಲಿಮಿಟ್. ಎಲ್ಲಿ ಬೇಕಾದ್ರೆ ಮಾಡಿ. ಇಲ್ಲಿ ಆಗ್ಲಿಲ್ಲ, ನಾವು ಉಡುಪಿಯಲ್ಲಿದ್ದೀವಿ, ಉಡುಪಿ ಆಗಲಿಲ್ಲ ಮಂಗಳೂರು ಹೋಗಿ, ಮಂಗಳೂರು ಆಗಲಿಲ್ಲ ಬೆಂಗಳೂರು, ಬೆಂಗಳೂರು ಆಗಲಿಲ್ಲ ಮೈಸೂರು, ಮೈಸೂರು ಅದೆಲ್ಲ ಎಲ್ಲಿ ಇದೆ ಇನ್ನೆಲ್ಲಿ? ಚೆನ್ನೈ ಆಗಲಿಲ್ಲ ಬಾಂಬೆ, ಬಾಂಬೆ ಆಗಲಿಲ್ಲ ಡೆಲ್ಲಿ, ಡೆಲ್ಲಿ ಆಗಲಿಲ್ಲ ದುಬೈ, ದುಬೈ ಆಗಲಿಲ್ಲ ನ್ಯೂಯಾರ್ಕ್. ಬಿಸ್ನೆಸ್ ಆಪರ್ಚುನಿಟಿ, ಎಲಿಜಿಬಿಲಿಟಿ. ಇಲ್ಲಿ ಪಾರ್ಟ್ನರ್ ಸಿಕ್ಕಿಲ್ಲ, ಇನ್ನೊಂದೂರು ಪಾರ್ಟ್ನರ್ಸ್ ಇಲ್ಲ, ಮತ್ತೊಂದೂರು. ಸೋಪ್ ಇಲ್ಲ, ಸೋಪ್ ಇಂಟ್ರೆಸ್ಟ್ ಇಲ್ಲ, ಕಾಫಿ ಮಾರಿ. ಕಾಫಿ ಇಂಟ್ರೆಸ್ಟ್ ಇಲ್ಲ, ಟೀ ಇಂಟ್ರೆಸ್ಟ್ ಇಲ್ಲ, ಸೂಪರ್ ಗ್ರೀನ್ ಇಲ್ಲ, ಬ್ಯಾಂಬೂ ಬ್ರಷ್. ಇಟ್ ಇಸ್ ಆಲ್. ನಮ್ಗೆ ಯಾವ ಕಂಪನಿಯಿಂದ ಕಂಪೆಲ್ ಇಲ್ಲ ನೋಡಿ. ಕನ್ವೆನ್ಷನ್ ಮಾರ್ಕೆಟ್ ಟೈಪ್ ಅಲ್ಲ, ಇದು ತಗೊಂಡ್ರೆ ಅದು ಕೊಡ್ತೀವಿ. ನೋ, ಎನಿ ಪ್ರಾಡಕ್ಟ್ ಯು ಕ್ಯಾನ್ ಪರ್ಚೇಸ್, ಎನಿ ಪ್ರಾಡಕ್ಟ್. ಸೊ PV ಅಂದ್ರೆ ಏನು ಅಂತ ಬರ್ಕೊಳ್ಳಿ. PV ಅಂದ್ರೆ ಪಾಯಿಂಟ್ ವ್ಯಾಲ್ಯೂ. ಪ್ರತಿ ಒಂದು ಪ್ರಾಡಕ್ಟಿಗೂ ನಿಮ್ಗೆ PV ಇರ್ತದೆ. PV ಇಲ್ಲ, ಆ ಪ್ರಾಡಕ್ಟ್ ತಗೋಬೇಡಿ ಹೇಳ್ತೀವಿ ನಾವು. ಈಗ ಹೊರಗಡೆ ಮಾರ್ಕೆಟಲ್ಲಿ ನೀವು ಏನ್ ತಗೊಳ್ತೀರಿ? ಹೊರಗಡೆ ಮಾರ್ಕೆಟಲ್ಲಿ ಹೋಗಿ ಪೆಪ್ಸಿ ತಗೊಳ್ತೀರಿ, ನೋ PV. ಕೊಂಬು ಚಹಾ ತಗೊಳ್ಳಿ, PV ಇದೆ, ರೈಟ್?
ಅಥವಾ ಅಲವಿಟಾ ಜ್ಯೂಸ್ ತಗೊಳ್ಳಿ, ಪಿ ವಿ ಸಿಗ್ತದೆ ನಿಮ್ಗೆ ಇಲ್ಲಿ. ಅಥವಾ ನಿಮ್ಗೆ ಬರ್ಗರ್ ತಗೊಳ್ಳಿ, ಪಿ ವಿ ಸಿಗ್ತದೆ ನಿಮ್ಗೆ ಇಲ್ಲಿ. ಅಥವಾ ಜ್ಯೂಸ್ ತಗೊಳ್ಳಿ, ಪಿ ವಿ ಸಿಗ್ತದೆ. ಅರಿಶಿನ ಪುಡಿ ತಗೊಳ್ಳಿ, ಪಿ ವಿ ಸಿಗ್ತದೆ. ಚಿಲ್ಲಿ ಪೌಡರ್ ತಗೊಳ್ಳಿ, ಪಿ ವಿ ಸಿಗ್ತದೆ. ಪಿ ವಿ ಅಂದ್ರೆ ಕೋಟ್ಯಾಧೀಶ್ವರ ಅಂತ ಅರ್ಥ. ಇದು ಸರಿ ತಿಳ್ಕೊಳ್ಳಿ. ಪಿ ವಿ ಉಂಟಂತ ಹೇಳಿದ್ರೆ ನೀವು ಕೋಟ್ಯಾಧೀಶ್ವರ ಆಗ್ತೀರಿ ಅಂತ ಅರ್ಥ. ಯಾಕಂದ್ರೆ ನೀವು ತಗೊಳ್ತೀರಿ, ನಿಮ್ ಕೆಳಗಡೆ 100 ಜನ ಅರಿಶಿನ ಪುಡಿ ತಗೊಳ್ತಾರೆ ಅಂತ ಎಣಿಸ್ಕೊಳ್ಳಿ. 100 ಪಿ ವಿ ಆಯ್ತು, 100 ಜನ ತಗೊಂಡಿದ್ದಾರೆ, 10,000 ಪಿ ವಿ ಆಯ್ತು, ನಿಮ್ಗೆ 2,000 ರೂಪಾಯಿ ಬಂತು. ದಟ್ ಈಸ್ ದ ಪಿ ವಿ ವ್ಯಾಲ್ಯೂ. ಎಸ್ ವಿ ಸೇಲ್ಸ್ ವ್ಯಾಲ್ಯೂ. ಪಿ ವಿ ಫಾರ್ ಕ್ವಾಲಿಫಿಕೇಶನ್, ಎಸ್ ವಿ ಫಾರ್ ಬೋನಸ್. ಯಾವಾಗಲೂ ನಿಮಗೆ ಸೇಲ್ಸ್ ವ್ಯಾಲ್ಯೂ ಪಿ ವಿಗಿಂತ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಪಿ ವಿ ಸ್ಟಾಗ್ನೆಂಟ್ ಇರ್ತದೆ. ಎಸ್ ವಿ ಜಾಸ್ತಿ, ರೇಟ್ ಜಾಸ್ತಿ ಆದಾಗ ಎಸ್ ವಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತದೆ. ಮೊದಲೆಲ್ಲ ನೋಡಿ, ನಮ್ಮ ಪಿ ವಿ ಸ್ಟಾರ್ಟಿಂಗ್ ಅಲ್ಲಿ ಪೇಸ್ಟ್ಗೆ 90 ಪಿ ವಿ, ಇವತ್ತು 90 ಪಿ ವಿ. ಆದ್ರೆ ಎಸ್ ವಿ ಎಷ್ಟು ಇವತ್ತು? 150 ಎಸ್ ವಿ. ಎಷ್ಟು ಜಾಸ್ತಿ ಆಯ್ತು? ಸೇಲ್ಸ್ ಬಿಸ್ನೆಸ್ ಇನ್ಕ್ರೀಸ್ ಅಥವಾ ನಿಮ್ಗೆ ಏನೋ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಯು ಆರ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಯಾಕಂದ್ರೆ ನಿಮ್ಗೆ ಬೋನಸ್ ಜಾಸ್ತಿ ಸಿಗ್ತದೆ. ತುಂಬಾ ಜನ ನೆಟ್ವರ್ಕ್ ಅವರಿಗೆ ಇದು ತಲೆಗೆ ಹೋಗ್ಲಿಲ್ಲ ಇನ್ನು. ಜನ ಏನ್ ಮಾಡ್ತಾರೆ, ರೇಟ್ ಜಾಸ್ತಿ ಆಯ್ತು ಯಾಕಂದ್ರೆ ಯು ಆರ್ ಇನ್ ದ ಸೇಲ್ಸ್ ಮೆಂಟಾಲಿಟಿ. ಸೇಲ್ಸ್ ಮೆಂಟಾಲಿಟಿ ಅಲ್ಲ ಇದು, ಇದು ಬಿಸ್ನೆಸ್ ಮೆಂಟಾಲಿಟಿಯಲ್ಲಿ ಇರ್ಬೇಕು ನೀವು. ಮಾರ್ಕೆಟಿಂಗ್ ಮೆಂಟಾಲಿಟಿ. ಯಾವಾಗ ನಿಮ್ಗೆ ಖುಷಿ ಪಡ್ಬೇಕಂತೆ. ನೆಟ್ವರ್ಕ್ ಚಾಂಪಿಯನ್ ಬುಕ್ ಅಲ್ಲಿ ಹೇಳ್ತಾನೆ, ಯಾವಾಗ ಕಂಪನಿ ರೇಟ್ ಜಾಸ್ತಿ ಮಾಡ್ತದೆ ಅಂತ, ಯಾವಾಗ ಎಸ್ ವಿ ಜಾಸ್ತಿ ಆಗ್ತದೆ ಅವನಿಗೆ, ಅವಾಗ 10,000 ಬೋನಸ್ ಇದ್ರೆ 15,000 ಬೋನಸ್ ಬರ್ತದೆ. ದಿಸ್ ಇಸ್ ದ ಆಟಿಟ್ಯೂಡ್ ಬೇಕು ನಿಮ್ಗೆ. ಎ ಪಿ ವಿ ಅಂದ್ರೆ ಅಕ್ಯುಮುಲೇಟೆಡ್ ಪಿ ವಿ. ನಿಮ್ಮ ಕೆಳಗಡೆ ಪಿ ವಿ, ನಿಮ್ ಕೆಳಗಡೆ ಎಷ್ಟು ಜನ ಜಾಯಿನ್, ಅದೆಲ್ಲ ಪಿ ವಿ ಆಡ್ ಆಗ್ಬಿಡ್ತದೆ ನಿಮ್ಗೆ. ಪ್ರತಿಯೊಂದು ನಿಮ್ಗೆ ಬರ್ತದೆ. ಪಿ ಪಿ ವಿ ನೀವೇನು ಪರ್ಸನಲ್ ಆಗಿ ಪರ್ಚೇಸ್ ಮಾಡ್ತೀರಿ ಅದು ಪಿ ಪಿ ವಿ. ನೀವು ಹೋಗಿ ನಿಮ್ಮ ಹೆಸರಲ್ಲಿ ಬಿಲ್ ಆಗ್ತದಲ್ಲ, ಅದೆಲ್ಲ ಪಿ ಪಿ ವಿ. ಅಕ್ಯುಮುಲೇಟೆಡ್ ಪಿ ವಿ ಅಂದ್ರೆ ನೀವೆಲ್ಲ ಜಾಯಿನ್ ಮಾಡಿರ್ತಾರ, ಅವ್ರ ಪಿ ವಿ ಅಕ್ಯುಮುಲೇಟ್ ಆಗ್ತದೆ. ಪಿ ಜಿ ಪಿ ವಿ ಪರ್ಸನಲ್ ಗ್ರೂಪ್ ಪಿ ವಿ. ನಿಮ್ ಕೆಳಗಡೆ ಸ್ಟಾರ್ ಏಜೆಂಟ್ ಆಗಿದ್ದಾನೆ, ಆಲ್ರೆಡಿ ಸ್ಟಾರ್ ಏಜೆಂಟ್ ಆದ್ರೆ ಅವನಿಗೆ ಕ್ವಾಲಿಫಿಕೇಶನ್ ಆಗೋಯ್ತು. ಬಟ್ ವೆರ್ ಇಸ್ ಪಿ ಜಿ ಪಿ ವಿ? ನೀವು ಹೊಸಬರನ್ನ ಜಾಯಿನ್ ಮಾಡ್ತೀರಿ, 6 to 21% ವರೆಗೆ ಇರ್ತಾರೆ, ಅವರೆಲ್ಲ ಪಿ ಜಿ ಪಿ ವಿ ಅಲ್ಲಿ ಬರ್ತಾರೆ. ಕಂಪನಿ ಹೇಳ್ತದೆ 20,000 ಪಿ ಜಿ ಪಿ ವಿ ಮೇಂಟೈನ್ ಮಾಡಿ ಅಂತ. ಏನ್ ಬರ್ತದೆ? ದುಡ್ಡು ಜಾಸ್ತಿ ಬರ್ತದೆ. ಸೊ ಡಿ ಜಿ ಪಿ ವಿ, ಡೈಮಂಡ್ ಗ್ರೂಪ್ ಪಿ ವಿ. ಒನ್ಸ್ ನೀವು ಡೈಮಂಡ್ ಆದ್ರ ನಂತರ 6% 35% ವರೆಗೆ ಡೈಮಂಡ್ ಗ್ರೂಪ್ ಪಿ ವಿ ಬರ್ತದೆ 1 by 1. ಅದ್ರ ಮೇಲೆ ನಿಮ್ಗೆ ಬೋನಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ 1 by 1. ಸೊ ಡೀಟೇಲ್ ಮುಂದೆ ನೋಡೋಣ. ಸೊ ಈಗ ಬರ್ಕೊಳ್ಳಿ, ಟೋಟಲ್ ಎಷ್ಟು ನಮ್ಗೆ ಪರ್ಸೆಂಟೇಜ್ ಕೊಡ್ತದೆ ಕಂಪನಿ. ಸಿಂಪಲ್ಲಿ ನಮಗೆ ಗೊತ್ತಿರ್ಬೇಕು. ತುಂಬಾ ಜನ ಡೈಮಂಡ್ ಅವರಿಗೆ ಗೊತ್ತಿಲ್ಲ ನಮ್ಗೆ ಎಷ್ಟು ಬೋನಸ್ ಕೊಡ್ತದೆ ಕಂಪನಿ ಅಂತ. ಕಂಪನಿ ನೋಡಿ ಇಲ್ಲಿ SIMP ಅಂತ ಆಗಿದ್ದಾರೆ. ಅಂದ್ರೆ ಬೇರೆ ಬೇರೆ ಪ್ಲಾನ್ ಇದೆ, ಅದರಲ್ಲಿ ಒಂದು ಪ್ಲಾನ್ ಇಸ್ ಈಗ ನಾವೀಗ ಫಾಲೋ ಮಾಡ್ತೀವಿ ಸಿಂಪ್ ಪ್ಲಾನ್. ಸಿಂಪ್ಲಿಫೈಡ್ ಅಂಡ್ ಇಂಪ್ರೂವ್ಡ್ ಮಾರ್ಕೆಟಿಂಗ್ ಪ್ಲಾನ್ ಹೇಳ್ತಾ ಇದೆ. ಸಿಂಪ್ಲಿಫೈಡ್ ಅಂಡ್ ಇಂಪ್ರೂವ್ಡ್ ಮಾರ್ಕೆಟಿಂಗ್ ಪ್ಲಾನ್. ಸೊ ಅದರಲ್ಲಿ ನಮ್ಗೆ 71% ಕೊಡ್ತದೆ ನೋಡಿ, 71% ಬೋನಸ್ ಕೊಡ್ತದೆ. ಈಗ ನೀವು 1000 ಪಾಯಿಂಟ್ ಈಗ ಮಾಡಿದ್ರಿ, 1000 ಪಾಯಿಂಟ್ ಎಷ್ಟು ಬರ್ತದೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ? ಯಾರಾದ್ರೂ ಹೇಳ್ಬೋದಾ? 1,000 ಪಾಯಿಂಟ್ ಮಾಡಿದ್ರೆ 6% ಅಂದ್ರೆ ಎಷ್ಟು ಅಮೌಂಟ್ ಬರ್ತದೆ? ಅದೇ 1000 60 ರೂಪಾಯಿ ಮಾಡಿದ್ರೆ 60 ರೂಪಾಯಿ, 1000 ನೋಡಿ. ಪಿ ವಿ ಮಾಡಿದ್ರೆ. ಹೌದಾ? 60 ರೂಪಾಯಿ ಬರ್ತದೆ. ಯು ಆರ್ ರೈಟ್ ಶ್ರೀಧರ್ ಮೂರ್ತಿ ಅವರೇ, ಯು ಆರ್ ರೈಟ್. ಆದ್ರೆ ನನಗೆ ಫಸ್ಟ್ 81 ರೂಪಾಯಿ ಬಂತು ಸರ್. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಮೊದಲನೇ ಅಮೌಂಟ್ 81. 81 ನೋಡಿ, ಮತ್ತೆ ಹೋಗ್ತದೆ ಅದು. ನೀವು 0 ಸೇರಿಸ್ತಾ ಹೋಗ್ಬೇಕಷ್ಟೇ, ಮತ್ತೆ ಇನ್ನೇನಿಲ್ಲ ಅದಕ್ಕೆ. 80 ಇದು 800 3,500 ಇದೆ ಸರ್ ಈಗ. ವಾ ನೋಡಿ, 3,500 ಬಂದ್ಬಿಟ್ರೆ ಆಲ್ರೆಡಿ ನೋಡಿ ಅವರೇಜ್. ಓಕೆ, ಈಗ ಹೇಗೆ ಆಗ್ತದೆ ಅಂತ ನೋಡಿ. ಸಿಂಪ್ ಅಂದ್ರೆ 71%. ಈಗ ನಿಮ್ಗೆ ಹೇಳ್ತೀರಿ ನೀವು 60 ರುಪೀಸ್ ಬರ್ತದೆ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಅದೇ ನೀವು ಕ್ರೌನ್ ಅಂಬಾಸಿಡರ್ ಆದ್ರೆ ಎಷ್ಟು ಹಣ ಬರ್ತದೆ ನಿಮ್ಗೆ 1000 ಪಿ ವಿಗೆ? ಹಲೋ, ಅದೇ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನೀವು ಸೋತೋಗಿದ್ರಿ, ಅದಕ್ಕೆ ಹಣ ಬರ್ತಾ ಇಲ್ಲ ನಿಮ್ಗೆ. ಬೇಸಿಕ್ ಅನ್ನೇ ತಿಳ್ಕೊಳ್ಳಿಲ್ಲ ನೀವು. ಪ್ರಾಬ್ಲಮ್ ಇಲ್ಲೇ ಇದೆ. ಅದಕ್ಕೆ ನಾನು ABCD ಹಾಕಿರೋದು, ನರ್ಸರಿಯಿಂದ ಸ್ಟಾರ್ಟ್ ಮಾಡೋಣ, ಇದಕ್ಕೆ ತಲೆಗಾದ್ರೂ ಹೋಗ್ಲಿ ಅಂತ. ಅಟ್ಲೀಸ್ಟ್ ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಗೊತ್ತುಂಟ? 100 out of 100 ನಾನು ಫಸ್ಟ್. ಅದಕ್ಕೆ ನಾನು ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ಆಗ್ತಾ ಇರೋದು. ಸೊ 71%, ನೀವು ಈಗ 60 ಬರ್ತದೆ, ಅದು 710 rupees sir. 1000 PV 700 ಅಂದ್ರೆ 710 ರುಪೀಸ್ ಬರ್ತದೆ ನಿಮಗೆ. ಬರೀ 1000 PV ಮಾಡಿದ್ರೆ ಯಾವಾಗ ಕ್ರೌನ್ ಅಂಬಾಸಿಡರ್ ಆಗ್ತಾರೆ? ಯಾವಾಗ? 710 ರೂಪಾಯಿ.
ಯಾರಿಗುಂಟು ಯಾರಿಗಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ ನಿಮ್ಮ ಎಷ್ಟು ಪರ್ಸೆಂಟೇಜ್ ನಿಮಗೆ ವಾಪಸ್ ಬರ್ತದೆ ನೋಡಿ. ದಟ್ಟು ಇನ್ನು ಇದು ಎಸ್ ವಿ ಅಲ್ಲಿ, ಸಾರಿ ಪಿ ವಿ ಅಲ್ಲಿ, ಎಸ್ ವಿ ಅಲ್ಲಿ ನಿಮ್ಗೆ 800 ರೂಪಾಯಿ ಮೇಲೆ ಬರ್ತದೆ. ದಟ್ ಈಸ್ ದ ಬೋನಸ್. ಇದು ಯಾವಾಗ ಅರ್ಥ ಆಗ್ತದೋ ಮನುಷ್ಯ ಏನ್ ಮಾಡ್ತಾನೆ, ಸ್ಟಾರ್ ಆಗ್ತಾನೆ, ರೂಬಿ ಆಗ್ತದೆ, ಡೈಮಂಡ್ ಆಗ್ತದೆ, ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಗೋಲ್ಡ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ಆಗ್ತಾನೆ. ಆದ್ರೆ ಹಿಂದೆ ಹೋಗ್ತಾನ ಅವನು. ಇದು ಯಾವಾಗ ಅರ್ಥ ಆಗ್ಲಿಲ್ಲ, ಓನ್ಲಿ ಕಾಫಿ, ಟೀ, ಪೇಸ್ಟ್, ಸೋಪು, ಶಾಂಪೂ ಅಲ್ಲಿ. ದಟ್ ಈಸ್ ಓನ್ಲಿ ನಿಮ್ಗೆ ಏನು, ದಟ್ ಈಸ್ ವೆರಿ ಪೀನಟ್ ಅಂತ ಹೇಳ್ತೀವಿ ಅದಕ್ಕೆ ಸ್ವಲ್ಪ. ಸೊ ಕಾಂಪೊನೆಂಟ್ ಆಫ್ ಬೋನಸ್ ನೋಡೋಣ. ಎಕ್ಸ್ಪೊನೆನ್ಷಿಯಲ್ ಕಾಂಪೊನೆಂಟ್, ಎಕ್ಸ್ಪೊನೆನ್ಷಿಯಲ್ ಇದೆ ಇದ್ರೆ. ಪರ್ಸನಲ್ ಬೋನಸ್, ಗ್ರೂಪ್ ಬೋನಸ್, ಸ್ಟಾರ್ ಗ್ರೂಪ್ ಬೋನಸ್ ಎಷ್ಟೆಷ್ಟು ಸಿಗ್ತದೆ ನಿಮಗೆ. ಗ್ರೂಪ್ ಬೋನಸ್ 25%, ಅಪ್ ಟು ನೀವು 25% ವರೆಗೆ ಮ್ಯಾಕ್ಸಿಮಮ್ ಸಿಂಗಲ್ ಮಾಡಿದ್ರೆ 25% ವರೆಗೆ ಹೋಗ್ಬೋದು ನೋಡಿ. ಅದರ ಮೇಲೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ನೀವು ಮ್ಯಾಕ್ಸಿಮಮ್ ನೀವು ಜನ ಜಾಯಿನ್ ಮಾಡಲಿಲ್ಲ, 71% ಕನ್ಸದು ಅಷ್ಟೇ. ಯಾಕಂದ್ರೆ ಮ್ಯಾಕ್ಸಿಮಮ್ ಬೋನಸ್ ಕಂಪನಿ ಕೊಡ್ತದೆ ನಿಮಗೆ 25% ಪರ್ಸನಲ್ ಇದ್ರ ಮೇಲೆ. ಆದರೆ ನೀವೇನಾದ್ರೂ ಗ್ರೂಪ್ ಮಾಡಿದ್ರಿ, 1, 2, 3, 4, 5, 6 ಜನ ಕ್ವಾಲಿಫೈ ಆದ್ರಂತ ಹೇಳಿದ್ರೆ ನಿಮ್ಗೆ 12%, 25, 27, 29, 31, 33, 35, 37% ವರೆಗೆ ಹೋಗ್ಬಿಡ್ತೀರಿ 1 by 1. ಅವಾಗ ಬರೀ 250 ಬಂತು, ಈಗ 370 ಬಂತು. ಯಾಕಂದ್ರೆ ನಿಮ್ಮ ಕೆಳಗಡೆ ಜಾಯಿನ್ ಆಗಿರೋದ್ರಿಂದ ಪಿ ವಿ ರೈಸ್ ಆಗ್ತದೆ. ರೆಸಿಡ್ಯೂಯಲ್ ಇನ್ಕಮ್ ಇದು ನೀವು ಕೆಳಗಡೆ ನೀವು ನೋಡಿದ್ರಿ 25, 12, 37 ಏನದು ಆಕ್ಟಿವ್ ಇನ್ಕಮ್. ಯಾಕೆಂದ್ರೆ ನಿಮ್ ಕೆಳಗಡೆ ಕ್ವಾಲಿಫಿಕೇಶನ್ ಆದ್ರೆ ಯು ಆರ್ ಕಟ್ ಆಫ್ ಆಗ್ತೀರಿ ನೀವು. ಸ್ಟಾರ್ ಕೆಳಗಡೆ ಸ್ಟಾರ್ ಬಂದ್ರು ಕಟ್ ಆಫ್. 31ಕ್ಕೆ ಇನ್ನೊಂದು ರೂಬಿ ಬಂದು ಕಟ್ ಆಫ್. 37 ಇನ್ನೊಂದು ಬಂತು ಕಟ್ ಆಫ್. ದಟ್ ಈಸ್ ಕಾಲ್ಡ್ ಆಕ್ಟಿವ್ ಇನ್ಕಮ್. ಅದು ನೀವು ಆಕ್ಟಿವ್ ಇದ್ರೆ ಹೊಸ ಮಾಡ್ತಾ ಇದ್ರೆ ಬರ್ತಾ ಇರ್ತದೆ. ಹೊಸ ಮಾಡಲಿಲ್ಲ ಅಂದ್ರೆ ಕಟ್ ಆಫ್ ಆಗ್ತದೆ. ಕೆಲವರಿಗೆ ಬೋನಸ್, ಹೋದ ತಿಂಗಳಲ್ಲಿ ನನಗೆ ಬೋನಸ್ 5,000 ಬಂತು, ಈ ತಿಂಗಳಲ್ಲಿ ಬರೀ 2,000 ಬಂದಿದೆಯಲ್ಲ ಮೇಡಮ್, ಯಾಕೆ ಇದು ಕೇಳ್ತಾರಾ ಇಲ್ವಾ? ಅವರಿಗೆ ಮಾರ್ಕೆಟಿಂಗ್ ಪ್ಲಾನ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ. ಯಾಕಂದ್ರೆ ಕಟ್ ಆಫ್, ಅವರು ಸ್ಟಾರ್, ಕೆಳಗಡೆ ಸ್ಟಾರ್. ಅವ್ರು ಸ್ಟಾರ್ ಆದಾಗ ನೀವು ರೂಬಿ ಆಗ್ಬೇಕು ಎಕ್ಸ್ಪೊನೆನ್ಷಿಯಲ್ ಕಾಂಪೊನೆಂಟ್ ಅಲ್ಲಿ. ಅದನ್ನು ಮಾಡಲಿಲ್ಲ ನಾವು. ಅವರದ್ದು ಬೋನಸ್ ಎಷ್ಟಂತ ಬರ್ತದೆ, ಕಂಪನಿ ಒಂದು ಲೆವೆಲ್ ಅಲ್ಲಿ ಕೊಡ್ತದಲ್ಲ. ಅವರು ನಿಮ್ಮ ಹಾಗೆ ವರ್ಕ್ ಮಾಡೋದು, ಅವರು ಕುತ್ಕೊಂಡು ಹೇಗೆ ತಿಂತೀರಿ ನೀವು? ತಗೊಳ್ಲಿಕ್ಕೆ ಆಗ್ತದೆ ಇಲ್ಲ. ಸೊ ಅದಕ್ಕೇನ್ ಮಾಡಬೇಕು, ಹೊಸ ಲೈನ್ ಅನ್ನು ಹಾಕ್ಬೇಕು ನೀವು. ದಟ್ ಈಸ್ ಥಿಂಗ್. ಓಕೆ, ಇದು ನಿಮ್ಗೆ ದ ಟೆಂಪ್ರವರಿ ಬೋನಸ್. ಇದು ಟೆಂಪ್ರವರಿ ಆಗಿ ಬರ್ತಾ ಇರ್ತದೆ. ಬಟ್ ನಿಮ್ಗೆ ಪರ್ಮನೆಂಟ್ ಬೋನಸ್ ಕೆಳಗಡೆ ಇದೆ ನೋಡಿ. ರೆಸಿಡ್ಯೂಯಲ್ ಇನ್ಕಮ್. ರೆಸಿಡ್ಯೂಯಲ್ ಇನ್ಕಮ್ ಅಂದ್ರೆ ನೀವು ಕೆಲಸ ಮಾಡದಿದ್ರು ಬರುವ ಇನ್ಕಮ್ ಇಲ್ಲಿದೆ. ನೀವು ರೆಸಿಡ್ಯೂಯಲ್ ಇನ್ಕಮ್ಗೆ ಹೋಗ್ಬೇಕು ನೋಡಿ. DXL ಅಲ್ಲಿ ಹಣ ಮಾಡ್ಬೇಕಂತಿದ್ರೆ ಈ ಕೆಳಗಡೆ ಇನ್ಕಮ್ ಅನ್ನ ನೀವು ಗಳಿಸ್ಲಿಕ್ಕೆ ರೆಡಿ ಇದ್ರೆ ನಿಮ್ಗೆ ಪರ್ಮನೆಂಟ್ ಹಣ ಬರ್ತದೆ. ಮೇಲ್ಗಡೆ ಏನಿದೆ ನಾನು ಹೇಳಿದೆ 37% ಓನ್ಲಿ ನಿಮ್ಗೆ ಅಪ್ಸ್ ಅಂಡ್ ಡೌನ್ ಆಗ್ತಾ ಇದೆ. ಟೆಂಪರರಿ ಇನ್ಕಮ್. ಸೊ ಪರ್ಮನೆಂಟ್ ಕೆಳಗಡೆ ಡೆವಲಪ್ಮೆಂಟ್ ಬೋನಸ್ 15%, ಲೀಡರ್ಶಿಪ್ ಬೋನಸ್ 15%, ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ 2% ಅಂಡ್ ಪ್ರಾಫಿಟ್ ಶೇರಿಂಗ್ 2%, 34%. ಕೆಳಗಡೆ ಮೇಲ್ಗಡೆ 37, ಕೆಳಗಡೆ 34, ಒಟ್ಟಿಗೆಷ್ಟು 71% ಬೋನಸ್ ನಿಮ್ಗೆ ಕಂಪನಿ ಗ್ಯಾರಂಟಿ ಕೊಡ್ತದೆ ನೋಡಿ, ನೀವು ಕ್ವಾಲಿಫಿಕೇಶನ್ ಆದ್ರೆ. ಸೊ ಇಲ್ಲಿ ಚಾರ್ಟ್ ಇದೆ, ಕೋಷ್ಟಕ ಅಂತ ಹೇಳ್ಬೋದು. ಚಾರ್ಟ್ 1000 PV ಮಾಡಿದ್ರೆ 6%, 3,000 ಮಾಡಿದ್ರೆ 9%, 10,000 ಮಾಡಿದ್ರೆ 12, 20,000 15, 32,000 18, 45,000 21%. ಸ್ಟಾರ್ ಏಜೆಂಟ್ ಆಗ್ಬಿಡ್ತೀರಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಮೆಂಬರ್ ಏನು ಮಾಡಲಿಲ್ಲ, ಕಿಟ್ ತಗೊಂಡೋಗಿ ತಲೆ ದಿಂಬಲ್ಲಿ ಇಟ್ಕೊಂಡ್ಬಿಟ್ಟು ಗೊರಕೆ ಹೊಡಿತಾ ಇದ್ರೆ ಏನು ದುಡ್ಡು ಬರುವುದಿಲ್ಲ. ಬರ್ತದ? ಯಾರಿಗಾರು ಬಂದಿದ್ಯಾ ನೋಡಿ? ಬಂದ್ರೆ ನಿಮ್ ಜೊತೆಗೆ ನಾನು ಬಂದ್ಬಿಡ್ತೀನಿ. ಕಿಟ್ ತಗೊಳ್ಳೋದು, ಜಾಯಿನ್ ಆಗೋದು, PV ಮಾಡಲಿಲ್ಲ, ಪ್ರಾಡಕ್ಟ್ ಪರ್ಚೇಸ್ ಮಾಡಲಿಲ್ಲ, ಗಟ್ಟಿ ಮಲಗಿದ್ದೀರಿ ಅಂದ್ರೆ ಯಾರಿಗೂ ದುಡ್ಡು ಬರೋದು. ನೀವೇನ್ ಮಾಡಬೇಕು? ವರ್ಕ್ ಮಾಡಬೇಕು. ವರ್ಕ್ ವರ್ಕ್ ವರ್ಕ್. ಡೋಂಟ್ ಬಿಲೀವ್ ಇನ್ ಯುವರ್ ಲಕ್. ಲಕ್ ಎಲ್ಲೋ ಲಾಟ್ರಿ ಗೊತ್ತುಂಟ ನಿಮ್ಗೆ? 10 ಲಕ್ಷಕ್ಕೆ ಒಬ್ರಿಗೆ ಲಾಟ್ರಿ ಹೊಡೆಯೋದು, ಅವನಿಗೆ ಲಕ್. ಬಟ್ ದಿಸ್ ಇಸ್ ವರ್ಕ್. WRK. ಬೆಳಿಗ್ಗೆ ಯಾರಿಗೆ ಪ್ಲಾನ್ ಕೊಡಬೇಕು, ಯಾರಿಗೆ ಪ್ರಾಡಕ್ಟ್ ಕೊಡಬೇಕು, ಯಾರಿಗೆ ಫಾಲೋ ಅಪ್ ಮಾಡಬೇಕು, ದಟ್ ಈಸ್ ವರ್ಕ್. ವರ್ಕ್ ಮಾಡಿದ್ರೆ ಬೇಕಾದಷ್ಟು ಸಂಪಾದನೆ ಮಾಡ್ಬೋದು. ಕೆಳಗಿಂದ ಮೇಲೆ ಹೋಗ್ತಾ ಇರ್ತದೆ. ಸೊ ಈಗ
ಮಾರ್ಕೆಟಿಂಗ್ ಪ್ಲಾನ್ ಸ್ಟಾರ್ಟ್ ಆಯ್ತು ನೋಡಿ. ನೀವೆಲ್ಲ ಡಿಸ್ಟ್ರಿಬ್ಯೂಟರ್ ಇದ್ದೀರಿ, ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀರಿ. ನೀವೀಗ 1 by 1 ಬಿಸ್ನೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಬಿಸ್ನೆಸ್ ಅಲ್ಲಿ ಒಂದು ವಿಚಿತ್ರ ಇದೆ ಗೊತ್ತುಂಟ? ಈ DXN ಬಿಸ್ನೆಸ್ ಅಲ್ಲಿ ಒಂದು ವಿಚಿತ್ರ ಏನು? ವಿಚಿತ್ರ ಆದ್ರೂ ಸತ್ಯನೇ ಅದು. ವಿಚಿತ್ರ ಅಂದ್ರೆ ನಾನೀಗ ಜಾಯ್ನ್ ಆದೆ ಅಂತ ತಿಳ್ಕೊಳ್ಳಿ. ನಾನು ಜಾಯ್ನ್ ಆದೆ, ಪ್ರಾಡಕ್ಟ್ ಅನ್ನ ತಿಂತಾ ಇದ್ದೀನಿ, ಕಾಫಿ ಕುಡಿತಾ ಇದ್ದೀನಿ, ಟೀ ಕುಡಿತಾ ಇದ್ದೀನಿ. ನಾನು ಶೈಲಾ ಶೆಟ್ಟಿಯನ್ನ ಜಾಯ್ನ್ ಮಾಡ್ಬಿಟ್ಟೆ, ಶೈಲಾ ಮೇಡಮ್ ಅವ್ರು ಜಾಯ್ನ್ ಮಾಡ್ಬಿಟ್ಟೆ. ಅವರಿಗೆ ಹಣದ ಅರ್ಜೆಂಟ್ ಇದೆ, ಎಮರ್ಜೆನ್ಸಿ ಇದೆ, ದುಡ್ಡು ಬೇಕೇ ಬೇಕು. ಇಲ್ಲಾದ್ರೆ ಅಲ್ಲಿ ಬಾಡಿಗೆ ಕಟ್ಟಲಿಕ್ಕೆ ಅದಾಗಬೇಕು, ಕೆಲಸಗಾರ ಸಂಬಳ, ಇದೆಲ್ಲ ಬೇಕಾದಷ್ಟು ಟೆನ್ಷನ್ ಇದೆ. ಅವ್ರೇನ್ ಮಾಡ್ತಾರೆ? ಓಡ್ತಾರೆ, ಬೇಗ ಜನರನ್ನ ಜಾಯಿನ್ ಮಾಡ್ತಾರೆ, ಜನರನ್ನ ಸೇರಿಸ್ತಾರೆ. ನಾನು ಅವ್ರನ್ನ ಜಾಯಿನ್ ಮಾಡಿದ್ದು ಅಷ್ಟೇ ಕೆಲಸ ನಂದು. ಅವರೇನಾದ್ರು ಅವರು ಸ್ಟಾರ್ ಏಜೆಂಟ್ ಆದ್ರು. ಆವಾಗ ನಾನೇನಾದೆ? ನಾನು ಸ್ಟಾರ್ ಏಜೆಂಟ್. ಇದು ವೀಕ್ನೆಸ್ ಅಂಡ್ ಸ್ಟ್ರೆಂಗ್ತ್ ಆಲ್ಸೋ. ಇದು ವೀಕ್ನೆಸ್ ಆಗ್ತದೆ, ಸ್ಟ್ರೆಂಗ್ತ್ ಆಗ್ತದೆ. ಯಾಕಂದ್ರೆ ಫ್ರೀ ಸ್ಟಾರ್ ಆಗ್ಬಿಟ್ಟಿದ್ದಲ್ಲ ನಾನು. 6% ಇಂದ ಇಮಿಡಿಯೇಟ್ 21%ಗೆ ಹೋಗ್ಬಿಟ್ಟೆ. ಬಿಕಾಸ್ ಆಫ್ ದ ಮೇಡಮ್, ವರ್ಕ್ ಮಾಡಿದ್ದು ಮೇಡಮ್. ಬೆನಿಫಿಟ್ ಯಾರಿಗೆ ಬಂತು? ನನಗೆ ಬಂತು. ಸೊ ದಿಸ್ ಇಸ್ ದ, ನಿಮ್ಮನ್ನು ಯಾರು ನಿಮ್ಮನ್ನ ಡೈಮಂಡ್ ಮಾಡೋದು ಜನ ನಿಮ್ಮನ್ನು ಡೈಮಂಡ್ ಮಾಡೋದು. ಮಾರ್ಕೆಟಿಂಗ್ ಪ್ಲಾನ್ ಅಂಡರ್ಸ್ಟ್ಯಾಂಡ್ ಮಾಡಿ, ಸರಿಯಾದ ಡಿಸ್ಟ್ರಿಬ್ಯೂಟರ್ 6 ಜನ ಸಿಕ್ಕಿದ್ರೆ, ವರ್ಕ್ ಮಾಡಿದ್ರೆ, ಯು ಆರ್ ಕ್ವಾಲಿಫೈಡ್ ಸ್ಟಾರ್ ಡೈಮಂಡ್. ಅದೇ ಕಂಪನಿ ಮಾರ್ಕೆಟಿಂಗ್ ಪ್ಲಾನ್ ಹೇಳ್ತಾ ಇರೋದು. ಸೊ ನೋಡಿ ಹೇಗಾಗ್ತದೆ ಅಂತ. ಸೊ ಗ್ರೂಪ್ ಬೋನಸ್ ನಿಮಗೆ ನಿಮ್ಮ ಕೆಳಗಡೆ ಎಷ್ಟು ಜಾಯಿನ್ ಮಾಡ್ತೀರಿ, ಗ್ರೂಪ್ ಬೋನಸ್ 6ರಿಂದ 9, 9ರಿಂದ 12, 15, 18 ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ 1 by 1. ಸೊ 1 by ಹೋಗ್ತಾ ಇದ್ದಾರೆ. ಆರ್ತಿ ಅವರೇ 1 minute ವೆಯ್ಟ್ ಮಾಡಿ. ಸೊ ಈ ಕಡೆ ನಿಮಗೆ 1 by 1, ಯಾಕಂದ್ರೆ ಇದು ABCD ಮಧ್ಯದಲ್ಲಿ ಹಾಕಿದ್ರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ABCD ಪ್ಲಾನ್ ಇದು, ಸ್ಟಾರ್ಟ್ ಇನ್ ದ ಬಿಗಿನಿಂಗ್. ಸೊ ನಿಮಗೆ ಇಲ್ಲಿ ಕೊಟ್ಟಿದ್ದೀರಿ ಡಿಸ್ಟ್ರಿಬ್ಯೂಟರ್ ಟು ಸ್ಟಾರ್ ಏಜೆಂಟ್ ಗ್ರೂಪ್ ಬೋನಸ್ 12%. 12% ಸಿಗ್ತಾ ಇದ್ರೆ ಫ್ರೀ. ಕೆಳಗಡೆ ವರ್ಕ್ ಮಾಡ್ತಾರೆ, ಅವತ್ತಿಂದ ನಿಮ್ಗೆ 12% ಬೋನಸ್ ಅನ್ನ ನೀವು ತಗೋಬಹುದು. ನಿಮ್ ಕೆಳಗಡೆ 1 ಸ್ಟಾರ್ ಆದ್ರೆ 25, 27 ಆದ್ರೆ 2 ಸ್ಟಾರ್ 29, 3 ಸ್ಟಾರ್ 31, ಅಲ್ಲಿ 33, 35, 37. ಅವರಿಂದಾಗಿ ನೀವು 3,000 PV ಮಾಡಿದ್ರೆ ನಿಮ್ಗೂ 37% ಬಂದ್ಬಿಡ್ತದ ಅದು. ಸೊ ಹಾಗಾಗಿ ಹೇಳಿ ಆರ್ತಿ ಅವರೇ. ಆರ್ತಿ ಮೇಡಮ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಕ್ಸನ್ ಫ್ಯಾಮಿಲಿ ರಿಯಲಿ ಸರ್, ಈಗ ನೀವು ಹೇಳಿದ್ರಲ್ಲ, ಇಷ್ಟು ಚಲೋ ಕ್ಲಿಯರ್ ಆಗಿ ಹೇಳಿಗತ್ತೀರಿ ಸರ್. ನೀವು ಏನಂತಂದ್ರ, ಈಗ ನಮ್ ಪೊಸಿಷನ್ ಏನು, ನಮ್ಮ ಟೀಮ್ ಅಲ್ಲೂ ಆಗಿದ್ದು ಹಂಗೆ ಸರ್. ನಮ್ ಫ್ರಂಟ್ ಲೈನ್ ಸತೀಶ್ ಮುದ್ದ ಅಂತ, ಅವ್ರು ಬರೀ 5,000 PV ಮಾಡಿದ್ರು ಸರ್. ಅವ್ರ ನಂತರ ಒಂದು ಬೀದರಲ್ಲೇ ಒಬ್ಬರು ಮೀಟಿಂಗ್ ಅಲ್ಲೇ ನಮಗೆ ವೈಜನಾಥ್ ಪಾಟೀಲ್ ಅವ್ರು ಸಿಕ್ಕಿದ್ರು. ಸೊ ಅವ್ರು ಬಂದ್ಬಿಟ್ಟು ಇಮಿಡಿಯೇಟ್ 2-3 ಮಂತ್ ಅಲ್ಲೇ ಅವ್ರು 40,000 PV ಮಾಡ್ಬಿಟ್ರು. ಸೊ ಇಮಿಡಿಯೇಟ್ ಸತೀಶ್ ಮುದ್ದ ಅವ್ರು ಬರೀ 5,000 PV ಮಾಡ್ತಿದ್ರು. ಇವರಿಗೆ ಅವ್ರಿಗೆ ಪ್ಲಸ್ 40% ವೈಜನಾಥ್ ಪಾಟೀಲ್ ಅವರು. ಸೊ ಅವರು ಸ್ಟಾರ್ ಏಜೆಂಟ್ ಆಗ್ಬಿಟ್ರು ಸರ್. ಸೊ ದಿಸ್ ಇಸ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್. ಸೊ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು, ಆಮೇಲೆ ಟೀಮ್ ಬೆಳೆಸಬೇಕು. ಓಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ದಟ್ ಇಸ್ ಕಾಲ್ಡ್ ಗ್ರೂಪ್ ಬೋನಸ್. ನಿಮ್ಗೆ ಇದೆಯಲ್ಲ, ಅದು 1 by 1 ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ, ನೀವು 9ರಲ್ಲಿ ಇದ್ರಿ, ಈಗ 9 ನೀವು 12ರಲ್ಲಿದ್ರೆ ಡಿಫ್ರೆನ್ಸ್ ನೋಡಿ 3%. ಕೆಳಗಡೆ 9%, 3,000 PV. ನಿಮ್ಮ ಗ್ರೂಪ್ ಅಲ್ಲಿ 10,000 PV ಆಗ್ತಾ ಇದೆ, ನೀವು 12%ಗೆ ಹೋಗ್ಬಿಟ್ಟಿದ್ರಿ. ಸೊ ಆ ಕೆಳಗಡೆಯಿಂದ ನಿಮ್ಗೆ 3% ಕಂಪನಿ ಕೊಟ್ಬಿಡ್ತದೆ. ನೆಕ್ಸ್ಟ್ ಇಲ್ಲಿ ಕೊಡಿ, ಸೆಕೆಂಡ್ ಇದರಲ್ಲಿ 6% ಅಲ್ಲಿ ಇದ್ದೀರಿ. ನೀವು ಎಷ್ಟರಲ್ಲಿ ಇದ್ದೀರಿ ಈಗ? 12%. ಹೊಸಬರು ಜಾಯಿನ್ ಆಗಿ 1,000 PV ಮಾಡಿದ್ರೆ ಅವರಿಗೂ 60 ರೂಪಾಯಿ, ನಿಮ್ಗೂ 60 ರೂಪಾಯಿ ಬರ್ತದೆ. ಯಾಕೆಂದ್ರೆ PV ಮಾಡಿದ ಹೊಸಬ್ರು, ಅದಕ್ಕೆ ಹೊಸಬ್ರು ಜಾಯಿನ್ ಮಾಡಿದ್ರೆ ಬೋನಸ್ ಜಾಸ್ತಿ ಆಗ್ತದೆ. ಸೊ ಈಗ ನಿಮ್ಗೆ 6% ಡಿಫ್ರೆನ್ಸ್ ಬಂತು ನೋಡಿ ಅವರಿಂದ. ಸೆಕೆಂಡ್ ನೋಡಿ ಇಲ್ಲಿ, ಸೊ 6% ಅಲ್ಲಿ ಇದ್ದೀರಿ. ಸೊ ನಿಮ್ಗೆ ಈಗ 6%, ಅವರಿಂದ ನಿಮ್ಗೆ 6% ಡೈರೆಕ್ಟ್. ಅವ್ರು ಏನು ಅಂತ ಹೇಳಿದ್ರೆ, ಕೆಲವು ಟೈಮು PV ಮಾಡೋದಿಲ್ಲ, ಡೈರೆಕ್ಟ್ ನಿಮ್ಗೆ ಹೋಗಿ ಅದು 6% ಜಾಯಿನ್ ಆಗ್ಬಿಡ್ತದೆ. ಸೊ ಹಾಗಾಗಿ ಇದು ಅಕ್ಯುಮುಲೇಷನ್ ಸಿಸ್ಟಮ್. ಕೆಳಗಡೆ PV ಮೇಲ್ಗಡೆಗೆ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅಕ್ಯುಮುಲೇಟೆಡ್ PV 45,000, ಟೋಟಲಿ 45. ಈಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಒಂದು ಉದಾಹರಣೆ. ಈಗ ಅವರು ಮೇಡಮ್ ಅವ್ರು ಹೇಳಿದ್ದು ಇದೇ ಉದಾಹರಣೆ. ಜಾಯಿನ್ ಆಗಿದ್ದಾನೆ, 1,000 PV ಮಾಡಿ ಆರಾಮ್ ಪ್ರಾಡಕ್ಟ್ ಅನ್ನ ತಿಂತಾ ಇದ್ದ. ಸೊ ಆವಾಗ ಏನ್ ಮಾಡ್ತಾರೆ, ಒಬ್ರು ಬಂದ್ಬಿಡ್ತಾರೆ, ಅಶೋಕ್ ಅವ್ರು ಸಿಗ್ತಾರೆ. ಅಶೋಕ್ ಅವರು ಬಾರಿ ಮಾತಾಡ್ತಾರೆ, ಅದು ಮಾಡ್ತಾರೆ, ನನಗೆ ತುಂಬಾ ಜನ ಇದ್ದಾರೆ, ನಾನು ಆ ನೆಟ್ವರ್ಕ್ ಮಾಡಿ ಈ ನೆಟ್ವರ್ಕ್ ನಾನೇನ್ ಮಾಡ್ತೀರಿ, ಅಶೋಕ್ ಅವ್ರನ್ನ ಜಾಯಿನ್ ಮಾಡಿ ಬಿಡ್ತೀನಿ. ನಾವು ಕಾಫಿ ಕುಡಿಯೋದು, ಟೀ ಕುಡಿತಾ ಇದ್ದೆ. ಅಶೋಕ್ ಜಾಯಿನ್ ಆದ್ರೂ ಕೂಡಲೇ
ಅವ್ರು ಎದ್ದು ಬಿದ್ದು ವರ್ಕ್ ಮಾಡಿ ಒಂದು 10 ಜನ ಜಾಯಿನ್ ಮಾಡಿ 45,000 PV ಮಾಡಿ ಸ್ಟಾರ್ ಏಜೆಂಟ್ ಆಗ್ಬಿಡ್ತಾರೆ ನೋಡಿ. ಆ 45,000 PV ನಮ್ಗೆ ಸೇರ್ಬಿಡ್ತದೆ, ಪ್ಲಸ್ 1,000, 46,000 ರೂಪಾಯಿ ಆಗ್ತದೆ. ಸೊ ಸ್ಟಾರ್ ಆಗಿ ಮಾಡಿರೋದು ಯಾರು? ಅಶೋಕ್. ಆಗಿರೋದು ಯಾರು? ನಾವು ಪುಕ್ಕಟ್ಟಾಗಿದ್ದು. ಸೊ ಇದು ಪ್ಲಸ್ಸಾ ಮೈನಸ್ಸಾ? ಆಕ್ಚುಲಿ ಸಿಸ್ಟಮ್ ಪ್ರಕಾರ ನಮ್ಗೆ ತಲೆ ಇದ್ರೆ ಅದು ಪ್ಲಸ್, ತಲೆ ಇಲ್ಲಿಲ್ಲ ಅಂದ್ರೆ ಅದು ಮೈನಸ್. ಯಾಕೆಂದ್ರೆ ನಮ್ಗೆ ಕುಂತಲ್ಲೇ ದುಡ್ಡು ಬರ್ತದೆ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು, ಅದೇ ನಮ್ಗೆ ಮೈನಸ್ ಆಗ್ಬಿಡುತ್ತೆ. ಸೊ ಅದನ್ನ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಟ್ಸ್ ಎ ವೆರಿ ಗುಡ್ ಪ್ಲಾನ್. ಕೆಳಗಡೆಯವ್ರು ಮಾಡಿದ್ರೆ ನಿಮ್ಗೆ ಅಷ್ಟು ಪ್ರಮೋಷನ್ಗೆ ಸಿಕ್ಬಿಡ್ತದೆ, ಪ್ರಮೋಷನ್ ಆಗ್ಬಿಡ್ತೀರಿ. ಸೊ ಡಿಸ್ಟ್ರಿಬ್ಯೂಟರ್ಸ್, ಈಗ ಸ್ಟಾರ್ ಏಜೆಂಟ್. ಸೊ ಈಗ ಇನ್ನೊಂದು ನೋಡೋಣ ಯಾವ ರೀತಿ ನಿಮ್ಗೆ ಬರ್ತದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಪ್ಲಾನ್ ಕೊಟ್ಟಿದ್ದಾರೆ. ರಿಯಲಿ ನಮ್ಮ ಕೇರಳ ಸೇಲ್ಸ್ ಮ್ಯಾನೇಜರ್ ಇದನ್ನು ಮಾಡಿದ್ರು ಈಸಿಯಾಗಿ. ಡಿಸ್ಟ್ರಿಬ್ಯೂಟರ್ ಇಂದ ಸ್ಟಾರ್ ಏಜೆಂಟ್ ಈಗ 45,000 PV ಆದ್ರೆ ಸ್ಟಾರ್ ಏಜೆಂಟ್ ಆಗ್ತೀರಿ. ಸೊ ನೆಕ್ಸ್ಟ್ ಅಕ್ಯುಮುಲೇಟೆಡ್ PV ಅಕ್ಯುಮುಲೇಟ್ ಆಗ್ಬಿಡ್ತದೆ. ಅಷ್ಟು PV ಕೆಳಗಿನ PV ಎಲ್ಲ ಅಕ್ಯುಮುಲೇಟ್ ಆಗಿ ಸ್ಟಾರ್ ಏಜೆಂಟ್. 1 ಆದ್ರೂ 2 ಆದ್ರೂ 3 ಆದ್ರೂ ಆ ತರ ಮಾಡ್ತಾ ಹೋದಾಗ ಆಟೋಮೆಟಿಕ್ ನೀವು ಸ್ಟಾರ್, ರೂಬಿ, ಡೈಮಂಡ್ ಆಗ್ತೀರಿ 1 by 1. ಸೊ ಆಡ್ ಆಗ್ತಾ ಹೋಗ್ತಾ ಇರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಟಾರ್ ಏಜೆಂಟ್. ಸ್ಟಾರ್ ಏಜೆಂಟ್ ಇಂದ ನಿಮ್ಗೆ ಕ್ವಾಲಿಫೈ ಸ್ಟಾರ್ ಏಜೆಂಟ್ ಆಗೋದು ಹೇಗೆ ಅಂತ. ಯಾವ ರೀತಿ ಕ್ವಾಲಿಫೈ ಆಗ್ಬೇಕು? ನಿಮ್ಗೆ ಕ್ವಾಲಿಫೈ ಆಗ್ಬೇಕಾದ್ರೆ 25% 3,000 PV ಮಾಡ್ಬೇಕು. 3,000 ಡೈರೆಕ್ಟ್ ಮಾಡ್ಬೋದು ನೀವು. ಇನ್ ಕೇಸ್ ಡೈರೆಕ್ಟ್ ಮಾಡ್ಲಿಲ್ಲ ಆಗಲೇ 2 ಆಪ್ಷನ್ ಇದೆ ನಿಮ್ಗೆ. ಎಲಿಜಿಬಿಲಿಟಿ ಟು ಬಿಕಮ್ ಕ್ವಾಲಿಫೈ ಸ್ಟಾರ್ ಏಜೆಂಟ್. ಸೊ ನೀವು 1000 PV ಮಾಡಿ, 1000 PV ನೀವು ಮಾಡಿ. ನೆಕ್ಸ್ಟ್ ನಿಮ್ಗೆ ನಿಮ್ಗೆ ಕ್ವಾಲಿಫೈ ಮಾಡ್ಲಿಕ್ಕೆ 3,000 PV ಮಾಡ್ಲಿಕ್ಕೆ ತೊಂದರೆ ಆಯ್ತು ಅಂತ ಎಣಿಸ್ಕೊಳ್ಳಿ. ನೀವೇನ್ ಮಾಡ್ಬೋದು? ಯಾರು ಅಂತ ಗೆರೆ ಹಾಕ್ತಾ ಇದಾರಲ್ಲ, ನಿಮ್ಗೆ ತೊಂದರೆ ಆಯ್ತು, ನಿಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಕಷ್ಟ ಆಯ್ತು ಅಂದ್ರೆ ಹೊಸೊಬ್ಬರನ್ನ ಜಾಯಿನ್ ಮಾಡಿ, 2 ಜಾಯಿನ್ ಮಾಡಿ 2,000 PV ಮಾಡಿ. ಸೊ ನಿಮ್ಮ ಗ್ರೂಪ್ ಇಂದ 2,000 PV, 1,000 PV ನೀವು 25% ಬಂದ್ಬಿಡ್ತದೆ ನಿಮ್ಗೆ, ಆಟೋಮೆಟಿಕ್ 25%. ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ನಾನು ಹೇಳೋದು ಕೇಳಿ, ದಿಸ್ ಇಸ್ ದ ವೆರಿ ಗುಡ್ ಆಪ್ಷನ್, ದಿಸ್ ದ ಬೆಸ್ಟ್ ಆಪ್ಷನ್. ಯಾವಾಗ ಕೆಳಗಿನವ್ರು ಚೇಂಜ್ ಆಗ್ತಂತ ಗೊತ್ತಾಗೋದಿಲ್ಲ, ಅವರು ಸಹ ಸ್ಟಾರ್ ಏಜೆಂಟ್ ಆಗ್ಬೋದು. ಸೊ ಸೆಕೆಂಡ್ ಆಪ್ಷನ್ ಕಂಪನಿ ಏನ್ ಹೇಳ್ತದೆ ಅಂದ್ರೆ, ಟೋಟಲ್ ನೀವೇ 3,000 PV ಮಾಡಬೇಡಿ. ಯು ಡೋಂಟ್ ಡಿಪೆಂಡ್, ಅವರ ಮೇಲೆ ಡಿಪೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವೇ 3,000 ಮಾಡಿದ್ರೆ 25% ಡೈರೆಕ್ಟ್ ನಿಮ್ಗೆ ಬಂದ್ಬಿಡ್ತದೆ. ಸೆಕೆಂಡ್, ಈಗ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಅಲ್ಲಿ ಹೋಗೋಣ. ಡೆವಲಪ್ಮೆಂಟ್ ಬೋನಸ್ ಎಷ್ಟು ಕೊಡ್ತಾರೆ? ಡೆವಲಪ್ಮೆಂಟ್ ಬೋನಸ್ ಕಂಪನಿ ನಮ್ಗೆ ಡೆವಲಪ್ಮೆಂಟ್ ಬೋನಸ್ ನಮ್ಗೆ 15% ಇದೆ. ಸೊ ಹೇಗೆ ಕೊಡ್ತದೆ ನೋಡಿ. ನೀವೀಗ ಆಲ್ರೆಡಿ 25% ಅಲ್ಲಿ ಇದ್ದೀರಿ. ನಿಮ್ ಕೆಳಗಡೆ ನೋಡಿ, ಒಬ್ಬರು ಸ್ಟಾರ್ ಏಜೆಂಟ್, ಕ್ವಾಲಿಫೈ ಸ್ಟಾರ್ ಏಜೆಂಟ್ ಆದ್ರು, ಅವರಿಂದ ನೀವು 25% ಅವರಿಗೆ ಬರ್ತದೆ, ನಮಗ್ ಬಂದ ಹಾಗೆ. ಅವರಿಂದ ನಿಮ್ಗೆ 2% ಬಂತಲ್ಲ. ಸೊ 2% ಇದು ಸ್ಟಾರ್ ಗ್ರೂಪ್ ಬೋನಸ್. ಹಾಗೇನೆ ನಿಮ್ಗೆ ಡೆವಲಪ್ಮೆಂಟ್ ಬೋನಸ್ 5% ಬಂದ್ಬಿಡ್ತದೆ. ಸೊ ಈ ಕ್ವಾಲಿಫೈ ಸ್ಟಾರ್, 1 ಕ್ವಾಲಿಫೈ ಸ್ಟಾರ್ಗೆ ಲಿಂಕ್ ಇರ್ತದೆ. ಸೊ ಈಗ ನಿಮ್ಗೆ 5% ಡೆವಲಪ್ಮೆಂಟ್ ಬೋನಸ್, 2% ಸ್ಟಾರ್ ಗ್ರೂಪ್ ಬೋನಸ್, ಆಮೇಲೆ 5% ಡೆವಲಪ್ಮೆಂಟ್ ಬೋನಸ್, ಒಟ್ಟಿಗೆ 7%. ಅವನೇನಾದ್ರೂ 10,000 PV ಮಾಡಿದ್ರೆ ಅಂದ್ರೆ ನಿಮ್ಗೆ 700 ರೂಪಾಯಿ ನಿಮ್ಗೆ ಬಂತು, 700 rupees. ನೀವು ನಿಮ್ಮ ಮಕ್ಕಳಿಂದ ಜಾಸ್ತಿ ಬೆಳೆಸ್ಬೇಕು ಇವ್ರನ್ನ, ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ನೋಡ್ಕೋಬೇಕು ಇವ್ರನ್ನ. ಅವರಿಗೆ ಪ್ರೀತಿ, ವಿಶ್ವಾಸ, ಅವರ ತೊಂದರೆ, ಕಷ್ಟವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಅವರು ನಿಮ್ಗೋಸ್ಕರ, ಕಂಪನಿಗೋಸ್ಕರ, ನಿಮ್ಗೋಸ್ಕರ ಬಿಸ್ನೆಸ್ ಮಾಡ್ತಾರೆ. ಅದರಿಂದ ನಮ್ಗೆ ಲಾಭ ಆಗ್ತದೆ. ಇದು ಇಂಪಾರ್ಟೆಂಟ್ ಈ ಬಿಸ್ನೆಸ್ ಅಲ್ಲಿ. ಸೊ ಅದೇ ತರ ನಿಮ್ಗೆ 1 by 1 6 ಜನ ಬೇಕು ನಿಮ್ಗೆ. 6 ಜನ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ನಿಮ್ಮ ಜೀವನವೇ ಚೇಂಜ್ ಆಗಿ ಹೋಗ್ತದೆ ನೋಡಿ, ಫುಲ್ ಚೇಂಜ್ ಆಗಿ ಹೋಗ್ತದೆ. ಸೊ ಯಾವ ರೀತಿ ನಿಮ್ಗೆ ಗ್ರೂಪ್ ಬೋನಸ್ಗಳು ಕೌಂಟ್ ಆಗ್ತದೆ, ಅಕ್ಯುಮುಲೇಟ್ ಆಗ್ತದೆ, ಅದು ನಿಮ್ಗೆ ನೆಕ್ಸ್ಟ್ ಡೆವಲಪ್ಮೆಂಟ್ ಬೋನಸ್. ಈಗ ನೋಡಿ, ನಾನು ಇಲ್ಲೇ ಹೇಳ್ತೀನಿ. ಈಗ ಬೇಕಾದ್ರೆ ನಾನು ಶೈಲಾ ಶೆಟ್ಟಿ ಅವರ ಜಾಯಿನ್ ಮಾಡಿದೆ. ಶೈಲಾ ಶೆಟ್ಟಿ ಅವರು ಎಷ್ಟು ಮಾಡಿದ್ರು? ಕ್ವಾಲಿಫೈ ಸ್ಟಾರ್ ಏಜೆಂಟ್ ಆದ 3,000 PV ಮಾಡಿದ್ರು. ಎಷ್ಟು ಬರ್ತದೆ? ಮಿನಿಮಮ್ 3,000 PVಗೆ ನಮಗೆ 5% ಅಂದ್ರೆ 5 3 15 150 ರೂಪಾಯಿ ಬಂದ್ಬಿಡ್ತದೆ, ರೈಟ್? ಸೊ ಅದೇ ನಿಮ್ಗೆ ಅವ್ರು ಆರ್ತಿ ಅವ್ರನ್ನ ಜಾಯಿನ್ ಮಾಡಿದ್ರು. ಆರ್ತಿ ಅವ್ರು ಜಾಯಿನ್ ಆದ್ರು. ಆರ್ತಿ ಅವರು ಅವರಿಗೋಸ್ಕರ ಅವರು ಮಾಡಿದ್ರು. ಶೈಲಾ ಶೆಟ್ಟಿ ಅವರಿಗೆ 150, ನನಗೆ ಎಷ್ಟು ಬರ್ತದೆ? 140 rupees. ನನಗೆ ಯಾರಂತ, ಆರ್ತಿ ಅವ್ರು ಯಾರಂತ ಗೊತ್ತಿಲ್ಲ. ಆರ್ತಿ ಅವ್ರು ಹೋಗಿ ಆನಂದ್ ಮಸ್ಲಿ ಅವ್ರನ್ನ ಜಾಯಿನ್ ಮಾಡಿದ್ರು. ಆನಂದ್ ಮಸ್ಲಿ ಅವರು ಅವರಿಗೋಸ್ಕರ 3,000 PV ಮಾಡಿದ್ರು. ಸೊ ಆರ್ತಿ ಅವರಿಗೆ 150, ಶೈಲಾ ಅವರಿಗೆ 140, ನನಗೆ 130 ಬಂತು. ಸೊ ಇದನ್ನ ನಾವು ಅರ್ಥ ಮಾಡಿದ್ರೆ ಈ ಬಿಸ್ನೆಸ್ ತುಂಬಾ ಈಸಿ. ಸೊ ನೆಕ್ಸ್ಟ್ ನಿಮ್ಗೆ ಇನ್ನೊಬ್ಬರನ್ನ ಜಾಯಿನ್ ಮಾಡಿದ್ರು. ಅವರು
ನಂದರ್ಗಿ ಅವ್ರನ್ನ ಜಾಯಿನ್ ಮಾಡಿದ್ರು. ಸೊ ನನಗೆ 2% 20 ರೂಪಾಯಿ. ಇನ್ನೊಬ್ಬರ ಜಾಯಿನ್ ಮಾಡಿದ್ರು 3000 PV ಮಾಡಿದ್ರು ಅಂದ್ರೆ 60 ರೂಪಾಯಿ 1000 PV. ಸೊ ಇನ್ನೊಬ್ಬರ ಜಾಯಿನ್ ಮಾಡಿ 1%. 5 ಲೆವೆಲ್ ಅಲ್ಲಿ ಬರ್ತದೆ ನೋಡಿ. ಇದಕ್ಕೆ 8th ವಂಡರ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ಒಂದು ಲೈನಲ್ಲಿ ಶೈಲಾ ಶೆಟ್ಟಿ ಒಂದು ಲೈನಲ್ಲಿ, ಅಶೋಕ್ ಇನ್ನೊಂದು ಲೈನ್ ಇದ್ದಾರೆ ನಮಗೆ ಇಲ್ಲಿ, ಇನ್ನೊಂದು ಲೈನಲ್ಲಿ ನಮ್ಮ ರಾಜಮ್ಮ ಅವರಿದ್ದಾರೆ, ಇನ್ನೊಂದು ಲೈನಲ್ಲಿ ಯಾರಿದ್ದಾರೆ, ಎಲಿಜಬೆತ್ ಅವರಿದ್ದಾರೆ, ಇನ್ನೊಂದು ಲೈನ್ನಲ್ಲಿ ರಾಜೇಂದ್ರ ಭಟ್ ಅವರಿದ್ದಾರೆ, ಇನ್ನೊಂದು ಲೈನ್ನಲ್ಲಿ ಮಾಲ್ತೇಶ್ ಅವರಿದ್ದಾರೆ. ಎಷ್ಟು ಲೈನ್, ಎಲ್ಲ ಲೈನಿಂದ ನಿಮಗೆ 15% ಬರ್ತದೆ. ಪ್ರತಿ ಒಂದು ಲೈನಲ್ಲಿ 15% ಬರ್ತದೆ. ದಟ್ ಈಸ್ ದ ವಂಡರ್ ಆಫ್ ದಿಸ್ ಈಸ್ ಅ ಪ್ಲಾನ್, ಡೆವಲಪ್ಮೆಂಟ್ ಬೋನಸ್. ನೀವು ಫಸ್ಟ್ ಬಿಗಿನಿಂಗ್ ಅಲ್ಲಿ ವರ್ಕ್ ಮಾಡಲೇಬೇಕು. ದರ್ ಇಸ್ ನೋ ಶಾರ್ಟ್ ಕಟ್ ಇಲ್ಲ ಇಲ್ಲಿ. ನಾವು ಅಂದ್ರೆ 24/7 ನೀವು ಮೆಹನತ್ ಮಾಡ್ಬೇಕು. ದುಡ್ಡು ಹಾಕ್ಲಿಕ್ಕಿಲ್ಲ ಅಲ್ಲ. ದುಡ್ಡು ಹಾಕಿದ್ರೆ, ನಾವು ದುಡ್ಡಿದ್ರೆ ಬಿಗ್ ಬಜಾರ್ ಓಪನ್ ಮಾಡಿ, ಆರಾಮ್ ಜನ ಅಲ್ಲಿಗೆ ಬರ್ತಾರೆ. 10 ಕೋಟಿ ಹಾಕಿ ಜನ ನಿಮ್ಮನ್ನು ಅಟ್ರಾಕ್ಟ್ ಮಾಡುದು. AC ಹಾಕಿ ಇಟ್ಬಿಡಿ ಅಷ್ಟೇ. AC ಇಲ್ದ್ರೆ ಅಲ್ಲಿ ಬರುವುದಿಲ್ಲ. AC ತಿರುಗಲಿಕ್ಕೆ ಬರ್ತಾರೆ. ಆಗ ಅಲ್ಲಿ ಬಂದಾಗ ಒಂದು ಪ್ರಾಡಕ್ಟ್ ಕೊಂಡೋಗ್ತಾರೆ. ಅದು ಅವು ಬಿಸ್ನೆಸ್. ಇದು ದುಡ್ಡು ಹಾಕದೆ ನಾವು ಮಾಡುವ ಬಿಸ್ನೆಸ್. ಅದಕ್ಕೆ ನಾವೇ ಹೋಗ್ಬೇಕು, ಕನ್ಸ್ಯೂಮರ್ ಹತ್ರ ನಾವೇ ಹೋಗ್ಬೇಕು, ಎಲ್ಲೆಲ್ಲಿ ಇದ್ದಾರೆ ಏನೇನಿದೆ ಅದಕ್ಕೆ ಹೋಗ್ಬೇಕು. ದಟ್ ಈಸ್ ದ ಬಿಸ್ನೆಸ್. ಸೊ ಇಲ್ಲಿ ನೆಕ್ಸ್ಟ್ ದ ಮೀನಿಂಗ್ ಆಫ್ ಲೆವೆಲ್, ಇದು ಸಹ ಇಂಪಾರ್ಟೆಂಟೇ. ಇದು ಸಹ ಎಷ್ಟೋ ಜನ ನೋಡಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಕೆಲವರು. ಈಗ ಕೆಲವರು ಜಾಯಿನ್ ಆಗ್ತಾರೆ. ಈಗ ಪ್ರೊಫೆಸರ್ ಇದ್ದಾರೆ, ನಮ್ಮ ಅಪ್ಲೈನ್ ಪ್ರೊಫೆಸರ್, ಯು ಅಂತ ಪ್ರೊಫೆಸರ್ ಅಂತ ತಿಳ್ಕೊಳ್ಳಿ. ಪ್ರೊಫೆಸರ್ಗೆ ನಾನು 17ನೇ ಜನರೇಷನ್ ಅಲ್ಲಿ ಇದ್ದೀನಿ. ಬಟ್ ನಾನು ಅವರಿಗೆ ಫಸ್ಟ್ ಲೆವೆಲ್ ನೋಡಿ, ಇಲ್ಲಿ ಲೆವೆಲ್ ಕೊಟ್ಟಿದ್ದಾರೆ. ಕೆಲವರು ಡಮ್ಮಿ ಬರ್ತಾರೆ, ಪ್ರಾಡಕ್ಟ್ ತಿಂತಾರೆ, PV ಮಾಡೋದಿಲ್ಲ, ಅವರೆಲ್ಲ ಡಮ್ಮಿ. ಓನ್ಲಿ ನಿಮ್ಗೆ ಅವರು ಲಾಭ ಅಷ್ಟೇ. ಅವ್ರೇನು ಅವರಿಂದ ನಿಮ್ಗೆ ಜಾಸ್ತಿ ಲಾಭ ಬರೋದಿಲ್ಲ. ಇಲ್ಲಿ ನೋಡಿ SA ಇದ್ದಾರೆ, ಒಂದು SD ಇದ್ದಾರೆ. ಫಸ್ಟ್ ಲೈನಲ್ಲಿ ಒಬ್ಬರು SA ಇದ್ದಾರೆ, ಡಮ್ಮಿ. SD ಆಲ್ಸೋ ಡಮ್ಮಿ. ಅವನು ಕೆಳಗಡೆ ಒಬ್ಬ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ 3000 PV ಮಾಡಿದ್ದಾರೆ. ನೋಡಿದ್ರ ನೀವು, ಅವನು ನಿಮ್ಮ ಫಸ್ಟ್ ಲೆವೆಲ್ ಆಗ್ಬಿಡ್ತಾರೆ. ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಮಧ್ಯದಲ್ಲಿ ನೋಡಿ 3 ಜನ ಡಮ್ಮಿ ಇದ್ದಾರೆ. ಪ್ರಾಡಕ್ಟ್ ಮಾಡಿದ್ರೆ ಜಾಯಿನ್ ಆದ್ರು, ನಿಮ್ಮ ಒತ್ತಾಯಕ್ಕೇನೋ ಜಾಯಿನ್ ಮಾಡಿದ್ರು, ಅಬ್ಲಿಗೇಷನ್ ಜಾಯಿನ್ ಆದ್ರು, ಪ್ರಾಡಕ್ಟ್ ಏನು ತಿನ್ಲಿಲ್ಲ, ಅಥವಾ ಯಾವುದೋ ಒಂದು ಕಾಫಿ ತಗೊಂಡ್ರು, ಒಂದು ಟೀ ತಗೊಂಡ್ರು, ಆರಾಮಿದ್ದಾರೆ. ಅಷ್ಟು ಸಾಕು ನನಗಂತ. ಆದ್ರೆ ಆ 3ನೇವನ್ ಏನ್ ಮಾಡ್ದ, ಯಾರನ್ನೋ ಒಬ್ಬರನ್ನ ಜಾಯಿನ್ ಮಾಡಿ ಅವನು ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆಗ್ಬಿಟ್ಟ. ಸೊ ನಿಮ್ಗೆ ಅವ ನೋಡಿ 4ನೇ ಲೆವೆಲ್ ಅಲ್ಲಿ ಇದ್ದಾನೆ, ನಿಮ್ಗೆ ಅವ ಫಸ್ಟ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟ. ಸೊ ಇಲ್ಲಿ ನೀವು ಯಾರನ್ನೋ ಒಬ್ಬರನ್ನ ಆಕ್ಟಿವ್ ಆಗಿ ಜಾಯಿನ್ ಮಾಡಿದ್ರಿ, ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಫಸ್ಟ್ ಲೆವೆಲ್ ಅಲ್ಲೇ ಕ್ವಾಲಿಫೈ, ನಿಮ್ಮ ಲಕ್ ಅದು. ಸೊ ಅದರಿಂದ ನಾವು ಯಾರನ್ನೂ ಪ್ರೀಜಡ್ಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಪ್ರತಿಯೊಬ್ಬರನ್ನು ಫಾಲೋ ಅಪ್ ಮಾಡ್ತಾ ಇರಬೇಕು, ವರ್ಕ್ ಮಾಡ್ತಾ ಹೇಳ್ತಾ ಹೋಗ್ಬೇಕು. ಸೊ ಸ್ಟಾರ್ ರೂಬಿ ಆಗೋದು ಹೇಗೆ ಅಂತ. ಸ್ಟಾರ್ ರೂಬಿ ಯಾಕೆ ಹಾಕ್ಬೇಕು? ಕಂಪನಿ 15,000 ಪುಕ್ಕಟ್ ಕೊಡ್ತದೆ ನೋಡಿ. ಯಾರೆಲ್ಲ ಸ್ಟಾರ್ ರೂಬಿ ಇದೆ 15,000 ಬಂದವ್ರು ಎಷ್ಟು ಜನ ಇದ್ದಾರೆ ಕೈ ಎತ್ತಿ ನೋಡೋಣ. ಪ್ರತಿ ಕಂಪನಿ ನಿಮ್ಗೆ 15,000 ರೂಪಾಯಿ ಕೊಟ್ಬಿಡ್ತದೆ. ನಿಮ್ಮ ಬೋನಸ್ ಬಿಟ್ಟು 15,000 ಕೊಡ್ತದೆ. 15,000 ಕೊಟ್ಟಿರ್ತಾರೆ. ಎಷ್ಟು ಜನರಿಗೆ ಕೊಟ್ಟಿದೆ 15,000? ನೋಡ್ತೀನಿ ನಾನು ಇಲ್ಲಿ. ನೋಡಿ ಇಲ್ಲಿ ಸುರೇಶ್ ಟೇರ್ನಿ ಅವರೇ ಕಂಗ್ರ್ಯಾಚುಲೇಷನ್, ಮಂಜು ಅವರೇ ಕಂಗ್ರ್ಯಾಚುಲೇಷನ್. ನೋಡಿ ಎಲ್ಲ 15,000 ತಗೊಂಡ್ಬಿಟ್ಟಿದ್ದಾರೆ. 15,000 ನಿಮ್ಗೆ ಕಂಪನಿ ಕೊಟ್ಟಿರ್ತಾರೆ. ಕಂಬಾರ್ ಅವ್ರು ಬಂದ್ರೆ ನೋಡಿ 15,000 ನೋಡಿ 15,000 ತಗೊಂಡಿದ್ದಾರೆ. ಇನ್ಯಾರು 15,000 ತಗೊಂಡವ್ರು. ಸೊ ಕಂಪನಿ ನಿಮ್ಗೆ ಮೂರು ಸ್ಟಾರ್ ಏಜೆಂಟ್ ಮಾಡಿದ್ರೆ ನಿಮ್ಗೆ 15,000. ಆನಂದ್ ಮಸ್ಲಿ ಅವರೇ ಕಂಗ್ರ್ಯಾಚುಲೇಷನ್, 15,000. 3 ಜನರನ್ನ ನೀವು ಕರೆಕ್ಟ್ ಮಾಡಿದ್ರೆ, ಅಶೋಕ್ ಚೇರಿ ಅವರೇ ಕಂಗ್ರ್ಯಾಚುಲೇಷನ್. ಸೊ ನಿಮ್ಗೆ 15,000. ಈಗ ನೋಡಿ ಅದನ್ನೇ ಇಲ್ಲಿ ಹೇಳ್ತಾರೆ. ಸೊ ನೀವು ಸ್ಟಾರ್ ರೂಬಿ ಆಗ್ಬೇಕಾದ್ರೆ 3 ಜನರನ್ನ ನೀವು ಸ್ಟಾರ್ ಮಾಡಿದ್ರಾಯ್ತು. ಸೊ ಅವ್ರ ಕರೆಕ್ಟ್ ಆಗಿ ನೀವು ಫಾಲೋ ಅಪ್ ಮಾಡಿ ನೋಡಿ, ನೀವು ಹೇಗೆ ಸ್ಟಾರ್ ರೂಬಿ ಆಗ್ತಿರೋದು. 3 ಜನರನ್ನ ಬೆಳೆಸಿ, ಈ 3 ಜನರನ್ನ ನೀವು ಬೆಳೆಸ್ಬೇಕು. ಅವ್ರಿಗೆ ಏನು ಕಷ್ಟಕ್ಕೆಲ್ಲ ಸ್ಪಂದನೆ ಕೊಡಿ. ಆಟೋಮೆಟಿಕ್ ಅವರೆಲ್ಲ ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆಗ್ಬಿಟ್ರು. 25%ಗೆ ಬಂದ್ರು. ನಿಮ್ಗೆ ಅವರಿಂದ ಎಷ್ಟು ಬರ್ತದೆ? 5% ಪ್ಲಸ್ 2%, 7% ಪ್ರತಿ ಲೆವೆಲ್ ಅಲ್ಲೂ ಬರ್ತದೆ. ನೀವು ಸ್ಟಾರ್ ರೂಬಿ ಆಗ್ತೀರಿ, ಆವಾಗ ಕಂಪನಿ ನಿಮ್ಗೆ ಏನೇನು ಬೆನಿಫಿಟ್ ಕೊಡ್ತದೆ ನೋಡಿ. ಅಕ್ಯುಮುಲೇಟೆಡ್ PV 1 ಸ್ಟಾರ್ ರೂಬಿ ಮೀನ್ಸ್ 3 ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್. 3 ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಏನು ಇನ್ಕಮ್ ಬರ್ತದೆ? 31%. 3 SA. ಸೊ ಏನೇನು ಇನ್ಕಮ್ ಬರ್ತದೆ ಅವರಿಗೆ ನೋಡಿ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಲ್ಲ 60,000 PV ಮಾಡಿದ್ರು. ಎಷ್ಟು ಬಂತು? 15,000 ರೂಪಾಯಿ ಬಂತು. ಬೋನಸ್ ಬಿಟ್ಟು ನೀವು ಜನರಿಗೆ ಹೇಳ್ಬೇಕು, ಮಿಕ್ಸಿ ತಗೋಬೇಕಾ ಕೇಳ್ಬೇಕು. ಲೇಡೀಸಿಗೆ ಹೇಳಿ, ಮಿಕ್ಸಿ ತಗೊಳಕ್ 15,000 ನಾನು ಕೊಡ್ತೀನಿ ಅಂತೇಳಿ, ಗ್ಯಾರಂಟಿ ಅಂತೇಳಿ. ಬಟ್ ಕಂಡೀಷನ್ ಹೇಳಿ, 3 ಜನ ಜಾಯಿನ್ ಮಾಡಿ 60,000 PV ಮಾಡ್ಬೇಕಾ. ಬೈಕ್ ಸ್ಕೂಟಿ ತಗೋಬೇಕಾ ಕೇಳಿ. ಹೌದು ಹೇಳ್ತಾರೆ. ನೀವು ಹೇಳಿ ಅವ್ರಿಗೆ.
15,000 ನಾನು EMI ಅಡ್ವಾನ್ಸ್ ಕಟ್ಬೋದು, ಮತ್ತೆ EMI ಕಟ್ಕೊಂಡು ಹೋಗೋಣ, ಸ್ಕೂಟಿ ತಗೋಬಹುದು ನೀವು. ಕಂಪನಿ 15,000 ಕೊಡ್ತದೆ, ಬಟ್ ನೀವು ಕ್ವಾಲಿಫೈ ಸ್ಟಾರ್ ರೂಬಿ ಆಗ್ಬೇಕು. 3 ಜನರನ್ನ ನೀವು ಸ್ಟಾರ್ ಏಜೆಂಟ್ ಆಗಿ ಕ್ವಾಲಿಫೈ ಮಾಡ್ಬೇಕು. ನೆಕ್ಸ್ಟ್ ನಿಮ್ಗೆ ಕಂಪನಿ ಕಾರ್ ತಗೊಳ್ಳಿಕ್ಕೆ ದುಡ್ಡು ಕೊಡ್ತದೆ ನೋಡಿ. ಕಾರ್ ತಗೊಳ್ಳಿಕ್ಕೆ ದುಡ್ಡು ಎಷ್ಟು ಕೊಡ್ತದೆ ಕಂಪನಿ? 1,20,000 ಕೊಡ್ತದೆ. ನೀವೇನ್ ಮಾಡ್ಬೇಕು? ಇವರಿಗೆ 15,000, ಇವರಿಗೆ 15,000, ಇವರಿಗೆ 15, ಇವರಿಗೆ 15, ಇವರಿಗೆ 15. 5 ಜನ ನಿಮ್ಮ ಲೈನಲ್ಲಿ 15,000 ತಗೊಂಡ್ರು, ಕಂಪನಿ ನಿಮ್ಗೆ ಏನ್ ಕೊಡ್ತದೆ? ಅವರಿಗೆಲ್ಲ ಹ್ಯಾಂಡ್ ಫೋನ್ ಇನ್ಸೆಂಟಿವ್ 15,000 ಬಂತು. ನಿಮ್ಗೆ ನೋಡಿ 1,20,000 ಕಂಪನಿ ನಿಮ್ಗೆ ಕೊಡ್ತದೆ. ಸೊ ಇದೆರಡು ಕಂಪನಿ ಆಫರ್. ನಿಮ್ ಮಾರ್ಕೆಟಿಂಗ್ ಪ್ಲಾನ್ ಏನೂ ಗೊತ್ತಾಗ್ಲಿಲ್ಲ, ಇದೆರಡು ತಿಳ್ಕೊಳ್ಳಿ. 15,000 ಹೇಗೆ ಕೊಡ್ತದೆ, 1,20,000 ಹೇಗೆ ಕೊಡ್ತದೆ. ಸಿಂಪಲ್. ಇದು ತಗೊಂಡ್ರೆ ನೀವು ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ಬೋದು. ಇದು ಎರಡು ಕಲ್ತ್ಕೋಬೇಕು. ನೀವು 15,000 ತಗೊಳ್ಳೋದು, ನೆಕ್ಸ್ಟ್ 5 ಜನರಿಗೆ 15,000 ಕೊಡ್ಸೋದು. ಇದೆರಡು ಕಲ್ತ್ರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಈಸಿಯಾಗಿ ಮಾಡ್ಬೋದು. ಯಾಕಂದ್ರೆ ಈಗ 5 ಜನ ಸ್ಟಾರ್ ರೂಬಿ ಆಗಿದ್ರಿ, 5 ಜನ ಸ್ಟಾರ್ ಡೈಮಂಡ್ ಆಗ್ತಾರೆ. ಇನ್ನು ಒಬ್ರು ಡೈಮಂಡ್ ಆದ್ರೆ 6 ಜನ ಟ್ರಿಬಲ್ ಡೈಮಂಡ್ ಆಗ್ಬಿಡ್ತಾರೆ. ಟ್ರಿಬಲ್ ಡೈಮಂಡ್. ನೆಕ್ಸ್ಟ್ ಲೆವೆಲ್. ಒಬ್ಬರು 27, 29. ಹಲೋ ಹೇಳಿ, ಯಾರು ತಗೊಂಡಿದ್ರ? 1,20,000 ನೋಡಿ. ಅಶೋಕ್ ಅವ್ರು ಇದಾರೆ ನೋಡಿ, ಸ್ಮಾರ್ಟ್ ಗೈ ಅವರು ಆಲ್ರೆಡಿ 1,20,000 ತಗೊಂಡ್ಬಿಟ್ಟಿದ್ದಾರೆ. ಇನ್ಯಾರು ತಗೊಂಡಿದ್ದಾರೆ 1,20,000 ಇಲ್ಲಿ? ಅವ್ರು ಯಾರು ಅಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಪ್ಲಾನ್ ಅರ್ಥ ಆಗ್ಲಿಲ್ಲ ಅಂತ ಅರ್ಥ. ಸೊ ವೆರಿ ಸಿಂಪಲ್. ಓಕೆ, ಈಗ ಸ್ಟಾರ್ ಏಜೆಂಟ್, 3 ಸ್ಟಾರ್ ಏಜೆಂಟ್, ಸ್ಟಾರ್ ರೂಬಿ 4 ಸ್ಟಾರ್ ಏಜೆಂಟ್ ಏನಾಗ್ತದೆ ನಿಮ್ಗೆ? 33ಕ್ಕೆ ಹೋದ್ರಿ. ನೆಕ್ಸ್ಟ್ 5 ಸ್ಟಾರ್ ಏಜೆಂಟ್ 35, 6 ಜನ ಸ್ಟಾರ್ ಬಂದ್ಬಿಟ್ರು. ಸೊ ಏನಾಯ್ತು? 37 ಸ್ಟಾರ್ ಡೈಮಂಡ್. ಇಲ್ಲಿವರೆಗೆ ಕಲಿಬೇಕು ನೋಡಿ. ಇಲ್ಲಿವರೆಗೆ ನೀವು ಕರೆಕ್ಟ್ ಆಗಿ ಕಲ್ತು ಬಿಟ್ರೆ ಲರ್ನಿಂಗ್ ಇದೆ, ಅದು ಅಲ್ಲಿ ಲರ್ನಿಂಗ್. ಇಲ್ಲಿ ಬಂದ ನಂತರ ಎಲ್ಲಿ ತೆಗಿಬಹುದು ನೀವು ಸರಿಯಾಗಿ ಇದರ ಮಾರ್ಕೆಟಿಂಗ್ ಪ್ಲಾನ್ ಅರ್ಥ ಮಾಡ್ಕೊಂಡು ಕ್ವಾಲಿಫಿಕೇಶನ್ ಅರ್ಥ ಮಾಡಿದ್ರೆ ಎಲ್ಲಿ ತೆಗೆದು ಬಿಡಿ. ಅವಾಗ ಏನು ಉಳಿತು? ಬರೀ ಅರ್ನಿಂಗ್ ಉಳಿತು. ಸ್ಟಾರ್ಟ್ ಆಗ್ಬಿಡ್ತದೆ ಇಲ್ಲಿಂದ. ಜನ ಏನ್ ಮಾಡ್ತಾರೆ, ಸ್ಟಾರ್ ಡೈಮಂಡ್ ಆದ್ರ ಕೂಡ 2 ಕೊಂಬು ಬಂದ್ಬಿಡ್ತದೆ ಅವ್ರಿಗೆ. 2 ಕೊಂಬು. ನಾನು ಸ್ಟಾರ್ ಡೈಮಂಡ್ ಎಲ್ಲ ಮಾಡಿದೆ, ಏನು ಮಾಡಿರೋದು ಡಮ್ಮಿ ಆಗಿರ್ತಾರೆ, ಡಮ್ಮಿ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿರೋದಿಲ್ಲ ಅವ್ರು ಮಾರ್ಕೆಟಿಂಗ್ ಪ್ಲಾನ್. ಸೊ ನೆಕ್ಸ್ಟ್ 25ರಿಂದ 37% ಕಂಪನಿ ಕೆಲವು ನಿಮಗೆ ಆಫರ್ ಅನ್ನು ಕೊಡ್ತದೆ. ಡೈಮಂಡ್ ಆದ ನಂತರ ಆಪ್ಷನ್ ಕೊಡ್ತದೆ. ಸೊ ನೀವು ಹೇಗೆ ಸ್ಟಾರ್ ಕ್ವಾಲಿಫಿಕೇಶನ್ ಆಗ್ಬೋದು. 6 ಜನ ಆಲ್ರೆಡಿ ಸ್ಟಾರ್ ಏಜೆಂಟ್ ಆಗಬೇಕು. ಅದ್ರ ನಂತರ ನಿಮ್ಗೆ 50,000 PV ಇದ್ರೆ 37% ಡೈರೆಕ್ಟ್ ನಿಮ್ಗೆ ಬಂದ್ಬಿಡ್ತದೆ. ಇನ್ ಕೇಸ್ ನಿಮ್ಮ ಹತ್ರ ಆಗ್ಲಿಲ್ಲ, ಬರೀ 4 ಸ್ಟಾರ್ ಏಜೆಂಟ್ ಇದ್ರೂ ಕೂಡ 25,000 ಗ್ರೂಪ್ PV ಇದ್ರೆ 37% ಬರ್ತದೆ. ಇನ್ನೂ 2 ಆಪ್ಷನ್ ಕೊಡ್ತದೆ, ನೀವು 5 ಜನ ಸ್ಟಾರ್ ಏಜೆಂಟ್ ಆಗಿ. ಸೊ ಅದರಲ್ಲಿ 4 ಕ್ವಾಲಿಫಿಕೇಶನ್ ಬಂದ್ರೆ ನಿಮ್ 30,000 PV ಆದ್ರೆ ನಿಮ್ಗೆ 35% ಸಿಗ್ತದೆ. ನೆಕ್ಸ್ಟ್ 5 ಜನ ಸ್ಟಾರ್ ಏಜೆಂಟ್ ವಿತ್ 4 ಕ್ವಾಲಿಫಿಕೇಶನ್ 20,000 ಬಂದ್ರು ಕೂಡ ಸ್ವಲ್ಪ ಸ್ಮಾರ್ಟ್ ಇದ್ದಾರೆ. 20,000 ನಮ್ಮ ಒಬ್ರು ಹೆಗ್ಡೆ ಅವರು ಇದ್ದಾರೆ, ಇದರಲ್ಲಿ ಬಾರಿ ಎಕ್ಸ್ಪರ್ಟ್ ಅವರು. ಹೇಗೋ ಮಾಡಿ 20,000 PV ಮಾಡಿ 35,000 ತಗೊಂಡ್ಬಿಡ್ತಾರೆ ನೋಡಿ, ಸ್ಮಾರ್ಟ್ ಏಜೆಂಟ್. ಸೊ ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಸೊ ಇದಿಸ್ ನಿಮ್ಗೆ ಒಂದು ಎಕ್ಸ್ಟ್ರಾ ಬೆನಿಫಿಟ್. ಸೊ ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಆರು ಜನ ಇದ್ದಾರೆ ಸ್ಟಾರ್ ಏಜೆಂಟ್. ಸ್ಟಾರ್ ಡೈಮಂಡ್ ಆಗ್ತೀರಿ 37% ಬಂದ್ಬಿಟ್ರಿ ಈಗ ಆಲ್ರೆಡಿ. ಹಾಫ್ ಆಫ್ ದ ಇದು ಕವರ್ ಆಗ್ಬಿಟ್ರೆ. ಸೊ ಗ್ರೂಪ್ ಬೋನಸ್ ಎಷ್ಟು ಸಿಗ್ತದೆ ನಿಮ್ಗೆ? ಗ್ರೂಪ್ 37% ವರೆಗೆ ಸಿಗ್ತದೆ 6 ಸ್ಟಾರ್ ಮಾಡಿದ್ರೆ. ಎರಡನೇದಾಗಿ ಡೆವಲಪ್ಮೆಂಟ್ ಬೋನಸ್ 15% ಸಿಗ್ತದೆ ಇಲ್ಲಿ. ನೆಕ್ಸ್ಟ್ ನಿಮ್ಗೆ ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್ ಸ್ಟಾರ್ಟ್ ಆಗ್ತದೆ 2%, ಅದು ಸ್ಟಾರ್ಟ್ ಆಗ್ತದೆ. ಸೊ ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಟು ಬಿ ಎಂಟೈಟಲ್ ಫಾರ್ ದಿಸ್ ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್. ಸೊ ಯು ಮಸ್ಟ್ ಬಿ ಕ್ವಾಲಿಫೈಡ್ ಸ್ಟಾರ್ ಡೈಮಂಡ್ ಆಗಿದೆ. ಫಸ್ಟ್ ನೀವು ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಆದ್ರೆ ಮಾತ್ರ ರೆಸ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಎಷ್ಟೋ ಬ್ರಾಂಚಸ್ ಇದೆ, ಕಂಪನಿ ಬ್ರಾಂಚ್ ಇಂದ 2% ಪ್ರಾಫಿಟ್ ಶೇರಿಂಗ್. ಅದಕ್ಕೇನು ನೀವು ವರ್ಕೇ ಮಾಡೋದಿಲ್ಲ, 0 ವರ್ಕ್. ಬಟ್ ಇಲ್ಲಿ ಕ್ವಾಲಿಫಿಕೇಶನ್ ಆಗ್ಬೇಕು, ಆವಾಗ ನಿಮ್ಗೆ ಈ ಬೋನಸ್ ಕೂಡ ನೀವು ಎಂಟೈಟಲ್ ನೀವು ಸಿಗ್ತದೆ ನಿಮ್ಗೆ. ಪ್ರಾಫಿಟ್ ಶೇರಿಂಗ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. The IPS fund, overall company's sales in PV 2%, your IPS entitlement, IPS fund and your IPS point for the month
ಟೋಟಲ್ IPS ಪಾಯಿಂಟ್ ಫಾರ್ ಆಲ್ ಕ್ವಾಲಿಫೈಡ್ ಸ್ಟಾರ್ ಡೈಮಂಡ್ ಅಂಡ್ ಅಬವ್. ಇದನ್ನ ಏನ್ ಮಾಡ್ತಾರೆ, ಡಿವೈಡೆಡ್ ಮಾಡಿ ಈ ಪ್ರಾಫಿಟ್ ಶೇರಿಂಗ್ ಅನ್ನ ಕೊಡ್ತಾರೆ. ಅದೇ ತರ ಇವರ IPS ಫಂಡ್ ಫಾರ್ ಕ್ಯಾಲ್ಕುಲೇಷನ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಯಾರಾದ್ರೂ ಕೇಳ್ತಾರೆ ನಿಮ್ಗೆ ಇದನ್ನ ಪ್ರಾಫಿಟ್ ಶೇರಿಂಗ್ ಅನ್ನ ಯಾವ ರೀತಿ ನೀವು ಕೊಡ್ತಾ ಇದ್ದೀರಿ ಅದು. ಸೊ ದಿಸ್ ಇಸ್ ದ ನಿಮ್ಗೆ ಫಸ್ಟ್ ನಿಮ್ಮ ಪರ್ಸನಲ್ PV ಮೇಲೆ 100% ಸಿಗ್ತದೆ. ಫಸ್ಟ್ ಲೆವೆಲ್ ಅಲ್ಲಿ 50 ಅಂಡ್ ಸೆಕೆಂಡ್ ಲೆವೆಲ್ 40 ಅಂಡ್ 30 ಅಂಡ್ 20 ಅಂಡ್ 10. ಸೊ ಈ ಲೆವೆಲ್ ಅಲ್ಲಿ ನಿಮ್ಗೆ IPS ಅಂಡ್ ಫಾರಿನ್ ಟ್ರಿಪ್ ಎಲ್ಲ ಇದರ ಮೇಲೆ ಕ್ಯಾಲ್ಕುಲೇಷನ್ ಆಗ್ತದೆ. ಅಂದ್ರೆ ನಿಮ್ಮ ಬೋನಸ್ ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ನಿಮ್ಗೆ ಇದು ಕೌಂಟ್ ಆಗ್ತಾ ಹೋಗ್ತದೆ. ಈಗ 4th ಲೆವೆಲ್ ಅಲ್ಲಿ ನಿಮ್ಗೆ ಗ್ರೂಪ್ ಬೋನಸ್, ಡೆವಲಪ್ಮೆಂಟ್ ಬೋನಸ್, ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್ ಅಂಡ್ ಲೀಡರ್ಶಿಪ್ ಬೋನಸ್. ಈಗ ಇನ್ನೊಂದು ಲೀಡರ್ಶಿಪ್ ಬೋನಸ್ ಸ್ಟಾರ್ಟ್ ವೆನ್ ವಿ ಕ್ರಿಯೇಟ್ ಸ್ಟಾರ್ ಡೈಮಂಡ್ಸ್ ಇನ್ ಅವರ್ ಟೀಮ್. ಈಗ ನೆಕ್ಸ್ಟ್ ಇಸ್ ದ ಲೀಡರ್ಶಿಪ್ ಬೋನಸ್. ವೆರಿ ವೆರಿ ಇಂಪಾರ್ಟೆಂಟ್ ಬೋನಸ್. ಲೀಡರ್ಶಿಪ್ ಬೋನಸ್ ಸ್ಟಾರ್ಟ್ ಆಗ್ತದೆ. ಇದು ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನೀವು ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ 1, 2, 3 ನಿಮ್ಗೆ ಕ್ವಾಲಿಫಿಕೇಶನ್ ಪ್ರತಿ ಒಂದು ಹಂತದಲ್ಲಿ 5%. ಯಾರು ನಿಮ್ ಕೆಳಗಡೆ ಡೈಮಂಡ್ ಆದ್ರೂ ಫಸ್ಟ್ ಲೆವೆಲ್ ಅಲ್ಲಿ 5% ಸಿಗ್ತದೆ. ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಗೆ ಫಸ್ಟ್ ಇದರಲ್ಲಿ ಇರುವುದಿಲ್ಲ. 2ನೇ ಲೆವೆಲ್ ಇಂದ 3%, 4, 8, 5, 8, 6, 5, 7, 1 ಅಂದ್ರೆ ನಿಮ್ಗೆ ಟ್ರಿಬಲ್ ಡೈಮಂಡ್. ಹಾಗೇನೆ 7, 6, 8 ಅಂಡ್ ಗೋಲ್ಡ್ ಡೈಮಂಡ್, ಈವನ್ ಕ್ರೌನ್ ಡೈಮಂಡ್ 8.5 ಪ್ಲಸ್ 5 13.5 ವರೆಗೆ ನಿಮ್ಗೆ ಕ್ರೌನ್ ಡೈಮಂಡ್ 13.5% ಬರ್ತದೆ. ಕ್ರೌನ್ ಡೈಮಂಡ್ ಆದ್ರೆ ಯಾವುದು ಲೀಡರ್ಶಿಪ್ ಬೋನಸ್ ಹೈಯೆಸ್ಟ್ ಬಾಚ್ಕೊಳ್ಬಹುದು ನೋಡಿ. ಈ ಲೆವೆಲ್ ಅಲ್ಲಿ ತಗೊಳ್ಳೋದಲ್ಲ, ಬಾಚ್ಕೊಳ್ಳೋದು ಅಷ್ಟು ಬರ್ತದೆ. ಯಾಕಂದ್ರೆ ಡಿಪೆಂಡ್ ಅಪಾನ್ ಯುವರ್ ಗ್ರೂಪ್ PV. ಅದಕ್ಕೆ ಕಂಪನಿ ನಿಮ್ಗೆ 25,000 ಮಿನಿಮಮ್, ಆರ್ 2ನೇ ಲೆವೆಲ್ 50 ಅಂಡ್ 75. ಸೊ ನೆಕ್ಸ್ಟ್ ಇದ್ದ 100. ಸೊ 1 ಲಕ್ಷ ನೀವು ಮೇಂಟೈನ್ ಮಾಡಿದ್ರೆ PGPB ಅನ್ನ ಇಷ್ಟು ಬೋನಸ್ಗೆ ನೀವು ಎಲಿಜಿಬಿಲಿಟಿ DGPV. ಸೊ ಮೇಂಟೈನ್ ಮಾಡಿದ್ರೆ ಇಷ್ಟಕ್ಕೆ ನೀವು ಎಲಿಜಿಬಿಲಿಟಿ ಬರ್ತೀರಿ. 15% ಬೋನಸ್ ಅನ್ನ ತಗೋಬಹುದು. ಅಲ್ಲಿಂದ ಕಂಟಿನ್ಯೂ ಆಯಿತು ಕ್ರೌನ್ ಡೈಮಂಡ್ ಇಂದ ಕ್ರೌನ್ ಅಂಬಾಸಿಡರ್ ವರೆಗೆ 20 ಲೈನಲ್ಲಿ ಡೈಮಂಡ್ ಬಂದ್ಬಿಟ್ರೆ ಸೊ ಕಂಪ್ಲೀಟ್ ನಿಮ್ಗೆ 71% ನೀವು ಬೋನಸ್ ಅನ್ನು ತಗೋಬಹುದು. ಯಾಕೆಂದ್ರೆ ಇಲ್ಲಿ 10% ಆಯ್ತು, 15% ಕಂಪ್ಲೀಟ್ ಆಯ್ತು, ಎಲ್ಲ ಪ್ರಾಫಿಟ್ ಶೇರಿಂಗ್ ಕಂಪ್ಲೀಟ್ ಆಯ್ತು, TSIP ಕಂಪ್ಲೀಟ್ ಆಯ್ತು, ಒಟ್ಟಿಗೆ 37%, ಒಟ್ಟಿಗೆ 71% ಬೋನಸ್ ಬರ್ತದೆ. ಕ್ರೌನ್ ಅಂಬಾಸಿಡರ್ ಆಲ್ರೆಡಿ ಎಷ್ಟೋ ಜನ ಕ್ರೌನ್ ಅಂಬಾಸಿಡರ್ ಆಗೋಗಿದ್ದಾರೆ. ಸೊ ಲೀಡರ್ಶಿಪ್ ಬೋನಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತದೆ ಅಂತ. ಸೊ ಇದು ಡಿಪೆಂಡ್ ಅಪಾನ್ ಇವರ ವಿಡ್ತ್ ಅಂಡ್ ಬೆಡ್ತ್, ಇವರ ವಿಡ್ತ್ ಮತ್ತೆ ಡೆಪ್ತ್ ಮೇಲೆ ಇದು ಕನ್ಸಿಡರ್ಡ್ ಆಗ್ತದೆ. ಆ ಡೇಂಜರ್ ಮಾರ್ಕ್ ಎಲ್ಲ ಕೊಟ್ಟಿದ್ದಾರೆ, ಅವರೆಲ್ಲ ಕ್ವಾಲಿಫಿಕೇಶನ್ ಆದವರು. ಸೊ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಕೌಂಟ್ ಆಗ್ತಾ ಹೋಗ್ತಾ ಇರ್ತದೆ. ಕೆಲವರು 1ನೇ ಲೆವೆಲ್ ಇಲ್ಲ, ಸೆಕೆಂಡ್ ಲೆವೆಲ್, 3rd ಲೆವೆಲ್ ಅಲ್ಲಿ ಆದ್ರೂ ಕೂಡ ನಿಮ್ಗೆ ಫಸ್ಟ್ ಲೆವೆಲ್ ಆಗಿ ಕೌಂಟ್ ಆಗ್ತದೆ. ಸೊ ಅದರಿಂದ ಕಂಪನಿ ಯಾರಿಗೂ ಮೋಸ ಇಲ್ಲ. ಪ್ರತಿಯೊಂದು ಬೋನಸ್ ನೀವು ಕ್ವಾಲಿಫಿಕೇಶನ್ ಇದ್ರೆ ನಿಮ್ಗೆ ಬರ್ತದೆ. ಇಲ್ಲೊಂದು ಶೀಟ್ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ. ಸ್ಟಾರ್ ಗ್ರೂಪ್ ಬೋನಸ್ 12,431, ಡೆವಲಪ್ಮೆಂಟ್ ಬೋನಸ್ 47,065, ಲೀಡರ್ಶಿಪ್ ಬೋನಸ್ 97,000, ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್ 9,000, ಒಟ್ಟಿಗೆ ಟೋಟಲ್ ಬೋನಸ್ 1,66,474. ಈ ರೀತಿ ನಿಮ್ಗೆ ಬೋನಸ್ ಶೀಟ್ ಬರ್ತದೆ. ಮತ್ತೆ ಲಾಸ್ಟಿಗೆ ಟ್ಯಾಕ್ಸ್ ಕಟ್ ಆಗ್ತದೆ ನಿಮ್ಗೆ. ಮೊದಲೆಲ್ಲ 10% ಇತ್ತು, ಈಗ ಟ್ಯಾಕ್ಸ್ 5% ಗವರ್ಮೆಂಟ್ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡ್ತಾರೆ. ಬಟ್ ನೀವು ಅದನ್ನ ನೀವು ಅಸೆಸ್ಸಿ ಅಲ್ದಿದ್ರೆ ರಿಯಂಬರ್ಸ್ ತಗೋಬಹುದು. ಅಸೆಸ್ಸಿ ಆದ್ರೆ SST ಇದ್ರೆ ನೀವು ಕಟ್ಟಬೇಕಾಗ್ತದೆ. ಸೊ ಇದು ಕಂಪನಿಯ ಸಿಸ್ಟಮ್. ಸೊ ಹಾಗೆ ನಿಮ್ಗೆ ಕಂಪನಿ 2 ಎಕ್ಸ್ಟ್ರಾ ಕೊಡೋದು 15,000, 1,20,000. ಇದು ಬೋನಸ್ಗೆ ಏನು ಸಂಬಂಧ ಇಲ್ಲ. ಓನ್ಲಿ ಕ್ವಾಲಿಫಿಕೇಶನ್ ಆದ್ರೆ 1,35,000. ಇದನ್ನ ನೀವು 100% ತಗೋಬಹುದು. ಸೊ ಹಾಗಾಗಿ ಸೊ ಉಳಿದಿಲ್ಲ. ಸೊ ಹಾಗೆ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ 2% ಇರ್ತದೆ. ಇದು ಸಹ ಕ್ಯಾಲ್ಕುಲೇಷನ್ ಡೈರೆಕ್ಟ್ಲಿ ನಿಮ್ಗೆ PV ಮೇಲೆ ಕ್ಯಾಲ್ಕುಲೇಟ್ ಆಗಿ ಬರ್ತದೆ. ಸೊ ಎಷ್ಟು ನಿಮ್ಗೆ ಗ್ರೂಪ್ PV ಅದರ ಮೇಲೆ ಕೌಂಟ್ ಆಗ್ತಾ ಹೋಗ್ತದೆ. ಸೇಮ್ ಕ್ಯಾಲ್ಕುಲೇಷನ್ ಪ್ರಾಫಿಟ್ ಶೇರಿಂಗ್ ಆದಾಗ ಇದು ಸಹ ನಿಮ್ಗೆ 100 and 50, 40, 30, 20 and 20 ಈ ರೀತಿಯಲ್ಲಿ ಕೌಂಟ್ ಆಗಿ ನಿಮ್ಗೆ ಟೋಟಲ್ ಅಕ್ಯುಮುಲೇಟ್ ಆಗಿ ಪ್ರತಿ ತಿಂಗಳು ಅಂದ್ರೆ ಜನವರಿ ಟು ಡಿಸೆಂಬರ್ ವರೆಗೆ ಟೋಟಲ್ ಆಗ್ತದೆ. ಟೋಟಲ್ ಆಗಿ ನೀವು ಫಾರಿನ್ ಟ್ರಿಪ್ಗೆ ಎಲಿಜಿಬಿಲಿಟಿ ಬರ್ತೀರಿ. ಈ ಸಲ ನಿಮ್ಗೆ 1,05,000 TSIP ಪಾಯಿಂಟ್ ಇದೆ. ಸೊ ಇವಾಗಲೇ ರೆಡಿಯಾಗಿ ಆಲ್ರೆಡಿ 3 ತಿಂಗಳು 4ನೇ ತಿಂಗಳು ಹೋಗ್ತಾ ಇದೆ. ಸೊ ಈ ಸಲ ಪಾಯಿಂಟ್ ಕಮ್ಮಿ ಇಟ್ಟಿದ್ದಾರೆ. ಪ್ರತಿಯೊಬ್ಬರು ಈ ಸಲ ಎಕ್ಸ್ಪೆಕ್ಟೆಡ್ ನಿಯರ್ಲಿ 1,000 ಜನ ಇಂಡಿಯಾದಿಂದ ಸೊ ಫಾರಿನ್ ಟ್ರಿಪ್ಪಿಗೆ ಕ್ವಾಲಿಫಿಕೇಶನ್ ಆಗ್ತಾ ಇದ್ದಾರೆ ಅಂತ. ಅವರೇಜ್ 1,000 ಜನ. ಕರ್ನಾಟಕದಿಂದ ಎಷ್ಟು ಜನ ಅಂತ ನೋಡ್ಬೇಕು ನಾವೀಗ. ಕ್ಯಾಲ್ಕುಲೇಷನ್ ಟ್ರಾವೆಲ್ ಸೆಮಿನಾರ್ ನಿಮಗೆ ಟೋಟಲ್ ಅಕ್ಯುಮುಲೇಟೆಡ್ ಆಗಿರ್ತದೆ. ಫುಲ್ ಟೋಟಲ್ ಅಂದ್ರೆ ವರ್ಲ್ಡ್ ಓವರ್ PVನ ಅಕ್ಯುಮುಲೇಟ್ ಮಾಡಿ
ಸೊ ಅವರ ಪ್ರೋರೇಟಾ ಬೇಸಿಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಸೇಮ್ ಪ್ರೊಸೀಜರ್ ಇಸ್ ಒನ್ ಅಟ್ ದ ಸೇಮ್ ಪ್ರೊಸೀಜರ್. ಸೊ ಅದರಿಂದ ಪ್ರತಿಯೊಬ್ಬರು ಇದರಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಅವರು ಇವರೆಲ್ಲ ಸೊ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ಮತ್ತೆ ನೀವು ಪ್ರತಿಯೊಬ್ಬರನ್ನ ಯಾವ ರೀತಿ ಅವರಿಗೆ ಫಾಲೋ ಅಪ್ ಮಾಡಬೇಕು ಇದನ್ನ ನಾಳೆ ನೋಡೋಣ. ಸೊ ಯಾವ ರೀತಿ ಮಾಡೋದು ಇದರಲ್ಲಿ ಇಲ್ಲಿ ನಿಮಗೆ ಫಸ್ಟ್ ಜಾಯ್ನ್ ಆದ ನಂತರ ಲಿಸ್ಟ್ ನ ರೆಡಿ ಮಾಡ್ಕೋಬೇಕು. ದಟ್ ಈಸ್ ದ ಲಿಸ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಮಾಡಬೇಕು? 6 ಜನ ಕಮಿಟೆಡ್ ಲೀಡರ್ಸ್ ಬೇಕು ನಿಮಗೆ. 6 ಜನ ಕಾಫಿ ಕುಡಿಯೋರು, ಟೀ ಕುಡಿಯೋರು, ಪೇಸ್ಟ್ ಯೂಸ್ ಮಾಡುವವರು, ಸ್ಪಿರುಲಾ ತಿನ್ನೋರು 6 ಜನ ನೋಡಿ. ಇಲ್ಲಿ ಮಹಿಳಾ ಮಣಿಗಳಿದ್ರೆ ಇವ್ರು 6 ಜನ ಸಿಕ್ಕಿದ್ರೆ ನೀವು ಇನ್ನ ಲೈಫ್ನ ನೀವು ಪ್ರತಿ ವರ್ಷ ಫಾರಿನ್ ಟ್ರಿಪ್ ಅಲ್ಲಿ ಇರ್ಬೋದು. ಸೊ ಅವರಿಗೆ ಕರೆಕ್ಟ್ ಆಗಿ ಇದನ್ನ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡಿಸ್ಬೇಕಾಗ್ತದೆ. ಇದು ಪ್ರತಿಯೊಬ್ಬರಿಂದ ಸಾಧ್ಯ ಆಗ್ತದೆ. ಅವ್ರು ಇವರೆಲ್ಲ ಎಷ್ಟು ಜನ ಆಲ್ರೆಡಿ ಆಗಿ ಹೋಗಿದ್ದಾರೆ. ಸೊ ಅದು ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ 1000 PV ಅಂಡ್ 100% ಡುಪ್ಲಿಕೇಟ್ ಮಾಡಿದ್ರಾಯ್ತು. ಇದು ನಾಳೆ ನೋಡೋಣ. ಓಕೆ. ಸೊ ನೋಡಿ ಇದು 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 ರಿವರ್ ರಾಫ್ಟರ್. ಇದರಲ್ಲಿ ನಾವು ಸಹ ಈ ಟೀಮಲ್ಲಿ ಹೋಗಿದ್ದೀವಿ. ಇದು ಡಾರ್ಜಿಲಿಂಗ್, ಸಮ್ ಕ್ಲಿಪ್ಪಿಂಗ್ಸ್ ಡಾರ್ಜಿಲಿಂಗ್ ಅಲ್ಲಿ ನಾವು ಹೋದಾಗ ಎಲ್ಲ ಕೇರಳ ಟೀಮ್ನವ್ರದ್ದು ಇದು ಆಕ್ಚುಲಿ. ನೋಡಿ ಇದು ಮಲೇಷ್ಯಾದಲ್ಲಿ ಟ್ವಿನ್ ಟವರ್ಸ್ ಮಧ್ಯ ಬ್ರಿಡ್ಜ್ ಮೇಲೆ ಹೋಗಿದ್ದೀವಿ ನಾವು. ಬ್ರಿಡ್ಜ್ ಅಲ್ಲಿ ನಿಂತು ಫೋಟೋ ತೆಗೆದಿದ್ದೀವಿ ನೋಡಿ. ಈಗ ಯಾರಿಗೂ ಬ್ರಿಡ್ಜಿಗೆ ಬಿಡ್ತಾ ಇಲ್ಲ. ಅವಾಗ 2005-06 ಅಲ್ಲಿ ಬ್ರಿಡ್ಜ್ ಮೇಲೆ ಬಿಡ್ತಾ ಇದ್ರು. ಅದು 40ನೇ ಫ್ಲೋರ್ ಅಲ್ಲಿ ಬ್ರಿಡ್ಜ್ ಇದೆ ನೋಡಿ. ಇದು ಜಂಟಿಂಗ್ ಐಲ್ಯಾಂಡ್ ಅಂತ ಒಂದು ಮೇಲ್ಗಡೆ ಸುಮಾರು ಒಂದು 6000 ರೂಮ್ಸ್ ಇರೋ ಬಿಲ್ಡಿಂಗ್ಸ್ ಇದೆ ನೋಡಿ. ಅದಕ್ಕೆ ಕೇಬಲ್ ಕಾರ್ ಅಲ್ಲಿ ಮಲೇಷ್ಯಾದಲ್ಲಿ ಹೋಗ್ಬೋದು ನೀವು ಫಾರಿನ್ ಟ್ರಿಪ್ ಹೋದ್ರೆ. ಸೊ ಇದೆಲ್ಲ ನಿಮಗೆ ಚಾನ್ಸಸ್ ಇದೆ ನೋಡಿ. ಸೊ ಅದರಿಂದ ಟೀಮ್ ವರ್ಕ್ ಮಾಡೋಣ. ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್. ಸೊ ಗುಡ್ ಲಕ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೆಯ ರೀತಿಯಲ್ಲಿ ನಮ್ಗೆ ಮಾರ್ಕೆಟಿಂಗ್ ಪ್ಲಾನ್ ಅರ್ಥ ಆಗೋ ತರ ಹೇಳಿದ್ರಿ ಸರ್. ತುಂಬ ಹೃದಯ ಧನ್ಯವಾದ. ನಿಮ್ದು ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಂದರಲ್ಲಿ ನಮ್ಗೆ ಒಂದು ನಾನೊಂದು ಬುಕ್ ಅಲ್ಲಿ ಓದಿದ್ದೆ ಸರ್. ಮೊದಲು ನಮ್ಗೆ ಅರಿವು ಆಗ್ಬೇಕಂತೆ. ಹಾ ಕರೆಕ್ಟ್ ಹೇಳಿದ್ರೆ ನೋಡಿ. ನಾನು ಇವತ್ತು ಬೆಳಿಗ್ಗೆ 5 ಗಂಟೆಗೆ ಅದು ನೀವ್ ಯಾಕೆ ಕೋಟ್ಯಾಧಿಪತಿ ಬೆಳಿಗ್ಗೆ ಡೈಲಿ ಓದ್ತಾ ಇದ್ದೇನೆ ಸರ್. ಅದರಲ್ಲಿ ಒಂದು ಪಾಯಿಂಟ್ ಸಿಕ್ತು. ನಿಮ್ಗೆ ಯಾವಾಗ ಅರಿವಾಗ್ತದೆ ಆಗ ಮಾತ್ರ ನಾವು ಸಕ್ಸಸ್ಫುಲ್ ಆಗ್ತದೆ ಅಂತ. ಅರಿವು ಅಷ್ಟು ಪಕ್ಕನೆ ಆಗುದಿಲ್ಲ ಸರ್. ನನ್ಗೂ ಆಗ್ಲಿಲ್ಲ, ಈಗ ಆಗ್ತಾ ಇದೆ. ಓಕೆ ಕರೆಕ್ಟ್ ಹೇಳಿದ್ರಿ ನೋಡಿ. ಕರೆಕ್ಟ್ ಆಗಿ ಹೇಳಿದ್ರಿ. ಅದೇ ಇಂಪಾರ್ಟೆಂಟ್. ಅವರು ಹೇಳ್ತಾರೆ ಕೋಟ್ಯಾಧಿಪತಿಗಳು ಯಾವ ರೀತಿ ಆಗ್ತಾ ಯಶಸ್ಸಿನ ಕೊಂಡಿಯನ್ನೇ ಹುಡ್ಕೊಂಡು ಹೋಗ್ತಾರಂತೆ. ನಾವು ಯಶಸ್ಸಿನ ಕೊಂಡಿ ಫೈಲೂರ್ ಆದ ವ್ಯಕ್ತಿಗಳು ಯಶಸ್ಸಿನ ಕೊಂಡಿ ಹುಡ್ಕೊಂಡು ಹೋಗುದಿಲ್ಲ, ಅದು ಫೈಲೂರ್ ಹೋಗ್ತಾ ಇರ್ತಾರೆ. ಅಂದ್ರೆ ನಾವು ಕೋಟ್ಯಾಧಿಪತಿಗಳ ಒಟ್ಟಿಗೆ ಇದ್ದೇವೆ, ನಾವು ಸಹ ಕೋಟ್ಯಾಧಿಪತಿ ಆಗ್ತೇವೆ. ಯಾಕಂದ್ರೆ ನಿಮ್ಮೊಟ್ಟಿಗೆ ಡೈಲಿ ನಾವು ಇರ್ತೇವೆ ಅಲ್ಲ ಝೂಮ್ ಅಲ್ಲಿ, ಹಾಗಾಗಿ ನಾವು ಹಾಗೆ ಆಗ್ತೇವೆ ಅಂತ ಗ್ಯಾರಂಟಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆದಾಗಿದ್ದಾರೆ. ಓಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Thank you, sir. Thank you very much. Thank you.